ಹಲೋ ಸ್ಟೂಡೆಂಟ್ಸ್, ಸೊ ವೆಲ್ಕಮ್ ಟು ಆನ್ಲೈನ್ ಕ್ಲಾಸ್. ಇವತ್ತಿನ ಒಂದು ಕ್ಲಾಸ್ ನಲ್ಲಿ ವೆಕ್ಟರ್ಸ್ ಮತ್ತು 3 ಡೈಮೆನ್ಷನಲ್ ಜೊಮೆಟ್ರಿ ಮೇಲೆ ಬರುವಂತಹ 1 ಮಾರ್ಕ್ಸ್ 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ ಕ್ವಶನ್ ಗಳ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ವಿ. ಹಾಗಾದ್ರೆ ಈ ಚಾಪ್ಟರ್ ನಲ್ಲಿ ಮ್ಯಾಕ್ಸಿಮಮ್ ಆಗಿ ನಿಮಗೆ ಕೇಳೋದೇನಪ್ಪಾ ಅಂತಂದ್ರೆ ಒಂದು ಡಾಟ್ ಪ್ರಾಡಕ್ಟ್ ಆಗಿರ್ಬೋದು, ಕ್ರಾಸ್ ಪ್ರಾಡಕ್ಟ್ ಆಗಿರ್ಬೋದು, ಅದರ ಮೇಲೆ ಇರುವಂತಹ ಅಪ್ಲಿಕೇಶನ್ಸ್ ಆಗಿರ್ಬೋದು, ಹೌದಾ, ಇಲ್ಲ ಆಂಗಲ್ ಬಿಟ್ವೀನ್ 2 ಲೈನ್ಸ್ ಅನ್ನೋದು ಕಾನ್ಸೆಪ್ಟ್ ಅಲ್ಲಿ 3D ಮೇಲೆ ಬರುತ್ತೆ. ಹೌದಾ, ಇದನ್ನ ಬಿಟ್ಟಿದ್ಪಾ ಅಂತಂದ್ರೆ ಮ್ಯಾಕ್ಸಿಮಮ್ ಆಗಿ ಕೋಲಿನಿಯರ್ ಪ್ರಾಪರ್ಟಿ, ಕೋಪ್ಲೇನಾರ್ ಪ್ರಾಪರ್ಟಿ ಬಗ್ಗೆ ಕೇಳ್ತಾರೆ. ಸೊ ವೆಕ್ಟರ್ ಅಡಿಷನ್ ಆಗಿರ್ಬೋದು, ವೆಕ್ಟರ್ ಸಬ್ಸ್ಟ್ರಾಕ್ಷನ್ ಆಗಿರ್ಬೋದು, ಯೂನಿಟ್ ವೆಕ್ಟರ್ ಆಗಿರ್ಬೋದು, ಈ ಎಲ್ಲಾ ಕಾನ್ಸೆಪ್ಟ್ಗಳ ಬಗ್ಗೆ ಏನಾಗತ್ತಪ್ಪ ಅಂತಂದ್ರೆ ಇಲ್ಲಿ ಕ್ವಶನ್ ಗಳನ್ನ ಕೇಳಾಗತ್ತೆ. ಇನ್ನೊಂದೇನಪ್ಪಾ ಅಂತಂದ್ರೆ ಸೊ ಡೈರೆಕ್ಷನ್ ರೇಷಿಯೋಸ್ ಮತ್ತು ಡೈರೆಕ್ಷನ್ ಕೋಸೈನ್ಸ್ ಗಳ ಬಗ್ಗೆ ನಿಮಗೆ ಇದ್ರ ಬಗ್ಗೆ ಈ ಎರಡು ಥಿಂಗ್ ಬಗ್ಗೆ ಅರಿವಿರಬೇಕು. ಸೊ ಇದ್ರ ಬಗ್ಗೆ ಗೊತ್ತಿತ್ತಪ್ಪ ಅಂತಂದ್ರೆ ಕೆಲವೊಂದ್ಸಲ ಏನಾಗತ್ತಪ್ಪ ಅಂದ್ರೆ 1 ಮಾರ್ಕ್ಸ್ ಕ್ವಶನ್ ಅಲ್ಲಿ ಕೂಡ ಏನಾಗತ್ತಪ್ಪ ಅಂತಂದ್ರೆ ಈ ತರದ ಪ್ಯಾಟರ್ನ್ ಏನಾಗುತ್ತೆ ಕ್ವಶನ್ ಬಂದೇ ಬರುತ್ತೆ. ಹೌದಾ, ಸೊ ಲೆಟ್ ಸ್ಟಾರ್ಟ್ ವಿತ್ ದ ಫಸ್ಟ್ ಕ್ವಶನ್ ಹಿಯರ್. ಸೊ ಮೊದಲನೇ ಕ್ವಶನ್ ನೋಡ್ರಿ ಈಗ. ಸೊ ಫಸ್ಟ್ ಕ್ವಶನ್ ನೋಡ್ರಿ ಏನದ. ಸೊ ಫೈಂಡ್ ದ ಡೈರೆಕ್ಷನ್ ಕೋಸೈನ್ಸ್ ಆಫ್ ದ ವೆಕ್ಟರ್ I plus 2j plus 3k ಅಂತ ಹೇಳ. ಹೌದಾ, ಹಾಗಾದ್ರೆ ಈ ಕ್ವಶನ್ ಯಾವ್ದ್ರ ಮೇಲೆ ಅದ? ವೆಕ್ಟರ್ ಕೋಸೈನ್. ಹೌದಾ, ಅಂದ್ರೇನು ಡೈರೆಕ್ಷನ್ ಕೋಸೈನ್ಸ್ ಬಗ್ಗೆ ಏನ್ ಮಾಡ್ಬೇಕು? ಕ್ಯಾಲ್ಕುಲೇಟ್ ಮಾಡೋದದ. ಹೌದಾ, ಹಾಗಾದ್ರೆ ಡೈರೆಕ್ಷನ್ ರೇಷಿಯೋಸ್ ಮೇಲೆ ಡೈರೆಕ್ಷನ್ ಕೋಸೈನ್ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಸೊ ಒಂದು ವೆಕ್ಟರ್ ಐತಪ್ಪ ಅಂತಂದ್ರೆ ಆ ವೆಕ್ಟರ್ಗೆ ಏನಿರ್ತದ? ಒಂದು ಡೈರೆಕ್ಷನ್ ರೇಷಿಯೋಸ್ ಇರ್ತದ, ಇನ್ನೊಂದೇನು ಡೈರೆಕ್ಷನ್ ಕೋಸೈನ್ಸ್ ಇರ್ತಾವ ಅಂತ ಹೇಳ. ಹೌದಾ, ಹಂಗಾದ್ರ ಇದ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡ್ರಿ. ಸೊ ವೆಕ್ಟರ್ ಎ ವ್ಯಾಲ್ಯೂ ಅದ ಏನು? a1i ಪ್ಲಸ್ a2j ಪ್ಲಸ್ a3k ಅಂತ ಹೇಳ. ಹೌದಾ, ಸೊ ಈ ಥಿಂಗ್ ನಲ್ಲಿ ಸೊ a1 a2 a3 ಇವೇನು ಸ್ಕೇಲಾರ್ ಕಾಂಪೋನೆಂಟ್ ಅಂತ ಹೇಳಿ. ಹೌದಾ, ಸೊ ಸ್ಕೇಲಾರ್ ಕಾಂಪೋನೆಂಟ್ ಅಂತ ಕರಿತೀವಿ. ಹೌದಾ, ಇದೇ ಸ್ಕೇಲಾರ್ ಕಾಂಪೋನೆಂಟ್ ಅನ್ನ ಏನಂತ ಕರೀತಾರಪ್ಪ ಅಂತಂದ್ರೆ ದೇ ಆರ್ ಕಾಲ್ಡ್ ಡೈರೆಕ್ಷನ್ ರೇಷಿಯೋಸ್ ಅಂತ ಕರೀತಾರ. ಡೈರೆಕ್ಷನ್ ರೇಷಿಯೋಸ್ ಅಂತ ಹೇಳಿ. ಹೌದಾ, ಹಾಗಾದ್ರೆ ಇದರಿಂದ ಏನ್ ಮಾಡ್ತೀವಿ? ಡೈರೆಕ್ಷನ್ ಕೋಸೈನ್ ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಹಾಗಾದ್ರೆ ಅದೇ ವೆಕ್ಟರ್ ದ ಡೈರೆಕ್ಷನ್ ಕೋಸೈನ್ಸ್ ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಹಾಗಾದ್ರೆ ಡೈರೆಕ್ಷನ್ ಕೋಸೈನ್ಸ್ ವ್ಯಾಲ್ಯೂ ಏನಾಗ್ತಪ್ಪ ಅಂತಂದ್ರೆ ಇಟ್ ಇಸ್ ಗಿವನ್ ಬೈ ಸೊ a1 ಡಿವೈಡೆಡ್ ಬೈ ಇಟ್ ಈಸ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಅಂತ ಹೇಳಿ. ಹೌದಾ, ನೆಕ್ಸ್ಟ್ a2 ಡಿವೈಡೆಡ್ ಏನಾಗುತ್ತೆ? ಮ್ಯಾಗ್ನಿಟ್ಯೂಡ್ ಆಫ್ ಇಟ್ ಈಸ್ ಎ ವೆಕ್ಟರ್. ಆಮೇಲೆ a3 ಡಿವೈಡೆಡ್ ಬೈ ಏನಾಗತ್ತಪ್ಪ ಅಂತಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಇಟ್ ಈಸ್ ದ ವೆಕ್ಟರ್ ಎ. ಸೊ ಈ ತರ ಬರದಪ್ಪ ಅಂದ್ರೆ ಏನಾಗತ್ತಪ್ಪ ಅಂದ್ರೆ ಇದು ಡೈರೆಕ್ಷನ್ ಕೋಸೈನ್ ಏನಾಗತ್ತೆ? ಕನ್ವರ್ಟ್ ಆಗತ್ತೆ. ಕ್ಲಿಯರ್ ಅದ? ಹಂಗಾದ್ರ ಈಗ ಫಸ್ಟ್ ಕ್ವಶನ್ ನೋಡ್ರಿ. ಸೊ ಡೈರೆಕ್ಷನ್ ರೇಷಿಯೋಸ್ ಆಮೇಲೆ ಡೈರೆಕ್ಷನ್ ಕೋಸೈನ್ ಬಗ್ಗೆ ಕ್ಲಿಯರ್ ಆಯ್ತು ಅನ್ಕೊಳ್ತೀನಿ. ವೆಕ್ಟರ್ ಏನ್ ಕೊಟ್ಟಿರ್ತಾರಲ್ಲ ಅದ್ರೊಳಗಡೆ a1 a2 ಏನಾಗತ್ತಪ್ಪ ಅಂದ್ರೆ ಅವ ಏನಾಗ್ತಪ್ಪ ಅಂದ್ರೆ ನಿಮ್ದು ಡೈರೆಕ್ಷನ್ ರೇಷಿಯೋಸ್ ಆಮೇಲೆ ಡೈರೆಕ್ಷನ್ ಕೋಸೈನ್ ಗಳಾಗಿ ಅಲ್ಲೇ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಆಗುತ್ತೆ. ಹಾಗಾದ್ರೆ ಫಸ್ಟ್ ಕ್ವಶನ್. ಸೊ ಫಸ್ಟ್ ಕ್ವಶನ್ ನೋಡ್ರಿ ಈಗ. ಸೊ ಏನದ? ಇದನ್ನ ವೆಕ್ಟರ್ ಎ ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ವೆಕ್ಟರ್ ಎ ಈಕ್ವಲ್ ಟು ಇಟ್ ಈಸ್ ಗಿವನ್ ಬೈ I ಪ್ಲಸ್ 2j ಪ್ಲಸ್ ಇಟ್ ಈಸ್ 3k ಅಂತ ಹೇಳಿ. ಕ್ಲಿಯರ್ ಅದ? ಹಂಗಾದ್ರೆ ಈ ಪಾರ್ಟ್ ಒಳಗಡೆ ಸ್ವಲ್ಪ ನಾನು ಕ್ಲಿಯರ್ ಆಗಿ ಹೇಳ್ತೀನಿ. ಸೊ a1 ವ್ಯಾಲ್ಯೂ, a1 ಅಂದ್ರೇನು? I ಸ್ಕೇಲಾರ್ ಕಾಂಪೋನೆಂಟ್ ಎಷ್ಟದ? 1 ಅದ. ಎಸ್. ಸೊ a2 ವ್ಯಾಲ್ಯೂ ಎಷ್ಟದ? 2 ಅದ. ಆಮೇಲೆ a3 ವ್ಯಾಲ್ಯೂ ಎಷ್ಟದ? ವ್ಯಾಲ್ಯೂ ಇಟ್ ಈಸ್ 3 ಅದ. ಎಸ್. ಹಂಗಾದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಇಟ್ ಈಸ್ ಎ ವೆಕ್ಟರ್, ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ನೇ ಇದು. ಇಟ್ ಈಸ್ ಅಂಡರ್ ರೂಟ್ ಆಫ್ ಏನ್ ಬರುತ್ತಾ? a1 ಸ್ಕ್ವೇರ್ ಪ್ಲಸ್ a2 ಸ್ಕ್ವೇರ್ ಪ್ಲಸ್ a3 ಸ್ಕ್ವೇರ್. ಹಂಗಾದ್ರೆ a1 ಸ್ಕ್ವೇರ್ ಎಷ್ಟು ಬಂತು? ವ್ಯಾಲ್ಯೂ 1 ಬಂತು. ಪ್ಲಸ್ a2 ಸ್ಕ್ವೇರ್ ಎಷ್ಟು ಬಂತು? 4 ಬಂತು. ಪ್ಲಸ್ a3 ಸ್ಕ್ವೇರ್ ಸೊ ಎಷ್ಟು ಬಂತು? ವ್ಯಾಲ್ಯೂ 9 ಬಂತು. ಸೊ ದೇರ್ ಫೋರ್ ಎಷ್ಟು ಬಂತು? ವ್ಯಾಲ್ಯೂ ಸ್ಕ್ವೇರ್ ರೂಟ್ ಆಫ್ ಇಟ್ ಈಸ್ ಎಷ್ಟಾಗತ್ತಪ್ಪ ಅಂದ್ರೆ 14 ಆನ್ಸರ್ ಬಂತು. ಈಗ ಹಂಗಾದ್ರೆ ಡೈರೆಕ್ಷನ್ ಕೋಸೈನ್ಸ್ ಎಲ್ಲಿದ? ಇಲ್ಲಿ ಕೆಳಗಡೆ ಏನ್ ಮಾಡಿವಲ್ಲ ಇದು ಡೈರೆಕ್ಷನ್ ಕೋಸೈನ್ ಫಾರ್ಮುಲಾ. ಹಂಗಾದ್ರೆ ಡೈರೆಕ್ಷನ್ ಕೋಸೈನ್ಸ್ ಅಂದ್ರೆ ಏನಾಗುತ್ತೆ ಈಗ? ಸೊ ಯು ಕ್ಯಾನ್ ರೈಟ್ ಹಿಯರ್ ದ ಡೈರೆಕ್ಷನ್ ಕೋಸೈನ್ಸ್ ಆರ್ ಏನ್ ಬರೀತೀರಿ? ಸೊ 1 ಡಿವೈಡೆಡ್ ಬೈ ರೂಟ್ 14 ಆಮೇಲೆ ಸೊ 2 ಡಿವೈಡೆಡ್ ಬೈ ರೂಟ್ 14 ನೆಕ್ಸ್ಟ್ ಇಟ್ ಈಸ್ 3 ಡಿವೈಡೆಡ್ ಬೈ ರೂಟ್ 14 ಅಂತ ಹೇಳಿ. ಸೊ ದೀಸ್ ಆರ್ ವಾಟ್ ವಿ ಹ್ಯಾವ್ ದ ಡೈರೆಕ್ಷನ್ ಕೋಸೈನ್ ಅಂತ ಹೇಳಿ. ನಿಮಗೆ ಜಸ್ಟ್ ಡೈರೆಕ್ಷನ್ ರೇಷಿಯೋಸ್ ಕೊಟ್ಟಿದ್ರಪ್ಪ ಕೇಳಿದ್ರಪ್ಪ ಅಂದ್ರೆ ಸೊ 1 2 3 ಇವೇನಾಗ್ತಪ್ಪ ಅಂದ್ರೆ ಡೈರೆಕ್ಷನ್ ರೇಷಿಯೋಸ್ ಆಗ್ತಾವ. ಕ್ಲಿಯರ್ ಅದ? ಹಂಗಾದ್ರೆ ಇದು ಫಸ್ಟ್ ಕ್ವಶನ್ ಅದ. ಅದ್ರೊಳಗಡೆ ಏನ್ ನೋಡ್ರಿ ಈಗ ಸೆಕೆಂಡ್ ಕ್ವಶನ್ ನೋಡ್ರಿ ಏನದ. ಸೊ ಫೈಂಡ್ ದ ಡೈರೆಕ್ಷನ್ ಕೋಸೈನ್ ಆಫ್ ದ ವೆಕ್ಟರ್ ಜಾಯ್ನಿಂಗ್ ಎ ಅಂಡ್ ಬಿ ಅಂತ ಹೇಳಿ. ಸೊ ಡೈರೆಕ್ಟೆಡ್ ಫ್ರಮ್ ಎ ಟು ಬಿ ಅಂತ ಹೇಳಿ. ಹಂಗಾದ್ರೆ ಏನ್ ಕ್ಯಾಲ್ಕುಲೇಟ್ ಮಾಡ್ಬೇಕು? ಒಂದು ವೆಕ್ಟರ್ ಪಾಸ್ ಆಗ್ತದ ಎ ದಿಂದ ಬಿ ತನಕ. ಹೌದಾ, ಆ ವೆಕ್ಟರ್ ಡೈರೆಕ್ಷನ್ ಕೋಸೈನ್ ಏನ್ ಮಾಡ್ಬೇಕು ನಾವೀಗ? ಸೊ ಕ್ಯಾಲ್ಕುಲೇಟ್ ಮಾಡ್ಬೇಕು ಈಗ. ಕ್ಲಿಯರ್ ಅದ? ಐ ಹೋಪ್ ಇದನ್ನ ಬರ್ಕೊಂಡ್ರೆ ಅನ್ಕೊಂಡಿರಿ. ಸೊ ನೆಕ್ಸ್ಟ್ ಕ್ವಶನ್ ಸಲುವಾಗಿ ನಾನು ಇದನ್ನ ಸ್ವಲ್ಪ ಏನ್ ಮಾಡ್ತೀನಿ? ರಬ್ ಮಾಡ್ತೀನಿ ಈಗ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ದ ಸೆಕೆಂಡ್ ಕ್ವಶನ್. ಸೊ ಸೆಕೆಂಡ್ ಕ್ವಶನ್ ನೋಡ್ರಿ ಏನದ ಈಗ. ಸೊ ಹಿಯರ್ ಸೊ ಒಂದು ವೆಕ್ಟರ್ ಅದ, ಆ ವೆಕ್ಟರ್ ಎರಡು ಪಾಯಿಂಟ್ ಒಳಗಿಂದ ಪಾಸ್ ಆಗ್ತದಪ್ಪ ಈಗ. ಹೌದಾ, ಸೊ ದಿಸ್ ಇಸ್ ವಾಟ್ ವಿ ಹ್ಯಾವ್ ದ ವೆಕ್ಟರ್
ಎಸ್ ಸೊ ವೆಕ್ಟರ್ ಫಸ್ಟ್ ಪಾಯಿಂಟ್ ಏನು ಎ ಒಳಗಡೆ ಪಾಸ್ ಆಗ್ತದೆ, ಇನ್ನೊಂದು ಏನಾಗ್ತದೆ ಸೆಕೆಂಡ್ ಬಿ ಒಳಗಡೆ ಏನಾಗ್ತದೆ ಪಾಸ್ ಆಗ್ತದೆ. ಸೊ ಪಾಯಿಂಟ್ ಎ ದ ವ್ಯಾಲ್ಯೂ ಕೊಟ್ಟಾರ, ಎಷ್ಟದ ವ್ಯಾಲ್ಯೂ 1 2 ಇಟ್ ಇಸ್ -3. ಸೊ ಪಾಯಿಂಟ್ ಬಿ ವ್ಯಾಲ್ಯೂ ಕೊಟ್ಟಾರ -1 -2 ಎಷ್ಟು ಬಂತ ವ್ಯಾಲ್ಯೂ 1 ಐತಿ. ಹಾಗಾದ್ರೆ ಎ ದಿಂದ ಬಿ ತನಕ ವೆಕ್ಟರ್ ಪಾಸ್ ಆಗ್ತದೆ. ಹಾಗಾದ್ರೆ ಇದಕ್ಕಿಂತ ಮುಂಚಿತವಾಗಿ ನಿಮ್ಗೆ ಗೊತ್ತಿರಬೇಕು ಪೊಸಿಷನ್ ಆಫ್ ಅ ವೆಕ್ಟರ್ ಅಂತ ಹೇಳಿ, ಹೌದಾ? ಹಾಗಾದ್ರೆ ಪಾಯಿಂಟ್ ಕೊಟ್ಟರಲ್ಲ, ಪಾಯಿಂಟ್ ಪೊಸಿಷನ್ ವೆಕ್ಟರ್ ಬರೆಯಕ್ಕೆ ಗೊತ್ತಿರಬೇಕು. ಅಂದ್ರೆ ಏನು ಓ ಎ ವೆಕ್ಟರ್ ಅಂತ ಕರಿತೀವಿ, ಹೌದಾ? ಸೊ ಓ ಎ ವೆಕ್ಟರ್ ಏನಾಗ್ತದೆ, ಇಟ್ ಈಸ್ ಐ ಪ್ಲಸ್ 2j ಮೈನಸ್ ಏನು 3k ಅಂತ ಹೇಳಿ, ಹೌದಾ? ಈ ಪಾಯಿಂಟ್ ಅದಲ್ಲ, ಪಾಯಿಂಟ್ ಎ ದ ಪೊಸಿಷನ್ ವೆಕ್ಟರ್ ಏನು ಓ ಎ ಅಂತ ಬರೀತೀವಿ, ಹೌದಾ? ನೆಕ್ಸ್ಟ್ ಓ ಬಿ ಅಂದ್ರೆ ಏನು, ಪಾಯಿಂಟ್ ಬಿ ಏನೈತಲ್ಲ ಅದ್ರ ಪೊಸಿಷನ್ ವೆಕ್ಟರ್ ಏನ್ ಬರೀತೀವಿ, -i ಮೈನಸ್ 2j ಆಮೇಲೆ ಪ್ಲಸ್ ಕೆ ಅಂತ ಹೇಳಿ. ಕ್ಲಿಯರಾ? ಹಾಗಾದ್ರೆ ಎ ಬಿ ವೆಕ್ಟರ್ ಮೊದಲು ಕ್ಯಾಲ್ಕುಲೇಟ್ ಮಾಡ್ತೀವಿ. ಹಾಗಾದ್ರೆ ಎ ಬಿ ವೆಕ್ಟರ್ ಏನಾಗ್ತದೆ, ಇಟ್ ಈಸ್ ದ ಒ ಬಿ ವೆಕ್ಟರ್ ಮೈನಸ್ ಏನು ಓ ಎ ವೆಕ್ಟರ್ ಅಂತ ಹೇಳಿ, ಹೌದಾ? ಸೊ ಸೆಕೆಂಡ್ ವೆಕ್ಟರ್ ಮೈನಸ್ ಏನಾಗ್ತದೆ ಫಸ್ಟ್ ವೆಕ್ಟರ್ ಕ್ಯಾಲ್ಕುಲೇಟ್ ಮಾಡಿದ್ರಪ್ಪ ಅಂದ್ರೆ ಇಟ್ ಈಸ್ ಅ ವೆಕ್ಟರ್ ಪಾಸಿಂಗ್ ಫ್ರಮ್ ಎ ಟು ಬಿ ಅಂತ ಕ್ಯಾಲ್ಕುಲೇಟ್ ಆಗ್ಬಿಡ್ತದೆ. ಈಗ ಹಾಗಾದ್ರೆ ಫಸ್ಟ್ ವೆಕ್ಟರ್ ನೋಡ್ರಿ, ಏನದ ವ್ಯಾಲ್ಯೂ -i ಎಸ್, ನೆಕ್ಸ್ಟ್ -2j ಪ್ಲಸ್ ಏನದ ಕೆ ಅಂತದ, ಮೈನಸ್ ಇಟ್ ಈಸ್ i -2j ಮೈನಸ್ 3k ಅಂತ ಹೇಳಿ. ಕ್ಲಿಯರಾ? ಎಸ್. ಹಾಗಾದ್ರೆ ಮೈನಸ್ ಈಗ ಸಬ್ಸ್ಟ್ರಾಕ್ಟ್ ಮಾಡ್ರಿ, -i ಏನ್ ಬಂತು -2i ಬಂತ. ನೆಕ್ಸ್ಟ್ ಸೊ -2j ಮೈನಸ್ ಇಂಟು ಮೈನಸ್ ಏನಾಯ್ತು ಪ್ಲಸ್ ಆಯ್ತು. ಹಾಗಾದ್ರೆ ಎರಡು ಏನಾಗ್ತಾವ ಕ್ಯಾನ್ಸಲ್ ಆಗ್ತಾವ. ಏನ್ ಬಂತ ವ್ಯಾಲ್ಯೂ, ಇಟ್ ಈಸ್ ಐ ವಿಲ್ ರೈಟ್ ಪ್ಲಸ್ 0 ಇಂಟು j ಅಂತ ಬರೀತೀನಿ, ಹೌದಾ? ನೆಕ್ಸ್ಟ್ ಸೊ ಕೆ ಅದ ಮೈನಸ್ ಇಂಟು ಮೈನಸ್ ಏನ್ ಬಂತು ಪ್ಲಸ್ ಬಂತು, ದೇರ್ ಫೋರ್ ಪ್ಲಸ್ ಏನಾಗತ್ತೆ 4k ಅಂತ ವ್ಯಾಲ್ಯೂ ಬಂತು. ಸೊ ದಿಸ್ ವಾಟ್ ವಿ ಹ್ಯಾವ್ ಎ ಬಿ ವೆಕ್ಟರ್ ಐತಿ. ಈಗ ಹಾಗಾದ್ರೆ ಅವ್ರು ಕ್ಯಾಲ್ಕುಲೇಟ್ ಮಾಡಂತ ಹೇಳಿದೇನು, ಸೊ ಡೈರೆಕ್ಷನ್ ಕೋಸೈನ್ ನ ಕ್ಯಾಲ್ಕುಲೇಟ್ ಮಾಡಂತ ಹೇಳ್ಯಾರ. ಹಾಗಾದ್ರೆ ಡೈರೆಕ್ಷನ್ ಕೋಸೈನ್ ಆಫ್ ಅ ವೆಕ್ಟರ್ ಏನಾಗತ್ತೆ ಈಗ, ಸೊ ಡಿಸಿಸ್ ಆಫ್ ಅ ವೆಕ್ಟರ್ ಕ್ಯಾಲ್ಕುಲೇಟ್ ಮಾಡ್ಬೇಕಾಗಿತ್ತು. ಮೊದಲ ನಾವು ಮ್ಯಾಗ್ನಿಟ್ಯೂಡ್ ಆಫ್ ಎ ಬಿ ಕ್ಯಾಲ್ಕುಲೇಟ್ ಮಾಡ್ಬೇಕೀಗ. ಹಾಗಾದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಇಟ್ ಈಸ್ ಎ ಬಿ ವೆಕ್ಟರ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಇಟ್ ಈಸ್ ವಾಟ್, ಸೊ ಪ್ರೀವಿಯಸ್ ಮಾಡಿದ್ವಲ್ಲ, ಸೊ a1 ಸ್ಕ್ವೇರ್ a2 ಸ್ಕ್ವೇರ್ ಆಮೇಲೆ a3 ಸ್ಕ್ವೇರ್ ಅಂತ. a1 ಸ್ಕ್ವೇರ್ ವ್ಯಾಲ್ಯೂ -2 ಸ್ಕ್ವೇರ್ ವ್ಯಾಲ್ಯೂ ಎಷ್ಟಾಗತ್ತೆ ಇದು, ಇಟ್ ಈಸ್ 4 ಬಂತು, ಪ್ಲಸ್ 0 ಸ್ಕ್ವೇರ್ ವ್ಯಾಲ್ಯೂ 0 ಬಂತು, ನೆಕ್ಸ್ಟ್ ಏನ್ ಬಂತು 16 ಬಂತು. ಸೊ ದೇರ್ ಫೋರ್ ಇಟ್ಸ್ ಅ ವ್ಯಾಲ್ಯೂ ಇಸ್ ಏನ್ ಬಂತು ವ್ಯಾಲ್ಯೂ 20 ಬಂತ. ಹಾಗಾದ್ರೆ ಏನ್ ಬರಿಬಹುದು 2 ಇಂಟು ರೂಟ್ 5 ಅಂತ ಬರಿಬಹುದು ನೋಡ್ರಿ. ಸೊ 20 ನ ಹೆಂಗ್ ಬರೀತೀರಿ 4 ಇಂಟು 5 ಅಂತ ಬರೀತೀರಿ. ಕ್ಲಿಯರ್ ದ? ಹಾಗಾದ್ರೆ 2 ಇಂಟು ಏನ್ ಬಂತು ರೂಟ್ 5 ಬಂತು. ಎಸ್. ಹಾಗಾದ್ರೆ ಡೈರೆಕ್ಷನ್ ಕೋಸೈನ್ ಆಫ್ ಅ ವೆಕ್ಟರ್ ಎ ಬಿ ಇಲ್ಲಿ ಬರೀತೀರಿ. ಸೊ ಡೈರೆಕ್ಷನ್, ಸೊ ಕೋಸೈನ್ ಆಫ್ ವೆಕ್ಟರ್ ಎ ಬಿ ಈಸ್ ಗಿವನ್ ಬೈ ಸೊ ಏನಾಗತ್ತೆ ಈಗ, ಸೊ a1 ವೆಕ್ಟರ್ ವ್ಯಾಲ್ಯೂ a1 ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ a. ಹಾಗಾದ್ರೆ a1 ವ್ಯಾಲ್ಯೂ ಎಷ್ಟು, ಇಟ್ ಈಸ್ -2 ಡಿವೈಡೆಡ್ ಬೈ ಎಷ್ಟು ಬಂತು 2 ರೂಟ್ 5 ಕಾಮಾ, ನೆಕ್ಸ್ಟ್ 0 ಡಿವೈಡೆಡ್ ಬೈ ಎಷ್ಟು ಬಂತ ವ್ಯಾಲ್ಯೂ ಈಗ 2 ರೂಟ್ 5 ಅಂತ. ನೆಕ್ಸ್ಟ್ ಇಟ್ ಈಸ್ 4 ಡಿವೈಡೆಡ್ ಬೈ ಇಟ್ ಈಸ್ 2 ರೂಟ್ ಎಷ್ಟಾಯ್ತು 5 ಬಂತು. ಕ್ಲಿಯರಾ? ಎಸ್. ಸೊ ದೇರ್ ಫೋರ್ ಹಾಗಾದ್ರೆ ಫೈನಲ್ ವ್ಯಾಲ್ಯೂ ನೋಡ್ರಿ, ಸೊ 2 ಏನಾಯ್ತು ಕ್ಯಾನ್ಸಲ್ ಆಯ್ತು, 0 ಡಿವೈಡೆಡ್ ಬೈ ಎನಿಥಿಂಗ್ ಏನಾಗುತ್ತೆ 0 ಆಗುತ್ತೆ, 2 1 2 2 ಸೊ ದೇರ್ ಫೋರ್ ಡೈರೆಕ್ಷನ್ ಕೋಸೈನ್ ಏನಾಗುತ್ತೆ ಈಗ -1 ಡಿವೈಡೆಡ್ ಬೈ ರೂಟ್ 5 0 ಆಮೇಲೆ 2 ಡಿವೈಡೆಡ್ ಬೈ ಎಷ್ಟಾಯ್ತು ರೂಟ್ 5 ಆಯ್ತು. ಸೊ ದಿಸ್ ಇಸ್ ವಾಟ್ ವಿ ಹ್ಯಾವ್ ದ ಡೈರೆಕ್ಷನ್ ಕೋಸೈನ್ ಅಂತ ಹೇಳಿ. ಸೊ ಐ ಹೋಪ್ ಇದನ್ನ ಅಂಡರ್ಸ್ಟ್ಯಾಂಡ್ ಅನ್ಕೊಂಡಿನಿ. ನೀವೇನ್ ಮಾಡ್ರಿ, ಬೇರೆ ಬೇರೆ ಎಕ್ಸಾಂಪಲ್ ನ ತಗೊಳ್ರಿ, 2 ಪಾಯಿಂಟ್ ತಗೊಳ್ರಿ, ಆ ಪಾಯಿಂಟ್ ಏನ್ ಮಾಡ್ರಿ ಡೈರೆಕ್ಷನ್ ಕೋಸೈನ್ ನ ಕ್ಯಾಲ್ಕುಲೇಟ್ ಮಾಡ್ಕೊಂತ ಹೋಗ್ರಿ, ಹೌದಾ? ಸೊ ಕಮ್ ಟು ದಿ ನೆಕ್ಸ್ಟ್ ಎಕ್ಸಾಂಪಲ್. ಸೊ ನೆಕ್ಸ್ಟ್ ಎಕ್ಸಾಂಪಲ್ ಬಗ್ಗೆ ನೋಡ್ರಿ ಈಗ. ಸೊ ನೆಕ್ಸ್ಟ್ ಎಕ್ಸಾಂಪಲ್ ನೋಡ್ರಿ, ಸೊ ಏನದ ಇಲ್ಲಿ, ಸೊ ಫೈಂಡ್ ದ ಮ್ಯಾಗ್ನಿಟ್ಯೂಡ್ ಆಫ್ ಎಕ್ಸ್, ಹೌದಾ? ಏನ್ ಕ್ಯಾಲ್ಕುಲೇಟ್ ಮಾಡಬೇಕು, ಫೈಂಡ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ವೆಕ್ಟರ್ ಎಕ್ಸ್ ಅಂತ ಹೇಳಿ ಫಾರ್ ಅ ಯೂನಿಟ್ ವೆಕ್ಟರ್ ಎ. ಅಂದ್ರೇನು, ಇಟ್ ಇಸ್ ಅ ಯೂನಿಟ್ ವೆಕ್ಟರ್ ಅಂತದ. ಸೊ ಈ ಎಕ್ಸ್ಪ್ರೆಷನ್ ಕೊಟ್ಟಾರ. ಕ್ಲಿಯರ್ ಅದ? ಇಲ್ಲಿ ನೋಡ್ರಿ ಎರಡು ಎಕ್ಸಾಂಪಲ್ ಅದಾವ. ಫೈಂಡ್ ಅ ಮ್ಯಾಗ್ನಿಟ್ಯೂಡ್ ಎ ಅಂಡ್ ಮ್ಯಾಗ್ನಿಟ್ಯೂಡ್ ಬಿ ಇಫ್ a plus b vector dot a minus b is equal to 8. yes. so first ಒಂದು ಎಕ್ಸಾಂಪಲ್ ಏನ್ ಮಾಡೋಣ, ಸಾಲ್ವ್ ಮಾಡೋಣ್ರಿ ಈಗ. ಸೊ ಫಸ್ಟ್ ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ಐ ವಿಲ್ ಕನ್ಸಿಡರ್ ಹಿಯರ್ x minus it is a vector into vector x plus it is a vector equal to another 12. clear? so now multiply the each vector. so x into x, it is what we have, x into x, it is vector x square ಅಂತ ಆಗ್ತದ, vector x square. yes. next plus, otherwise you can use it here a minus b into a plus b formula. ಅವಾಗ ಏನಾಗುತ್ತೆ minus of it is value a square equal ಏನ್ ಬಂತು, it is 12 ಅಂತ ಆಗ್ತದೆ. ಕ್ಲಿಯರ್?
a ಮೈನಸ್ ಬಿ ಇಂಟು a ಪ್ಲಸ್ ಬಿ ಏನಾಗುತ್ತೆ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಗ್ತದೆ ಹೌದಾ. ನೆಕ್ಸ್ಟ್ ಇಲ್ಲಿ ವೆಕ್ಟರ್ a ವ್ಯಾಲ್ಯೂ ಕೊಟ್ಟಾರ. ವೆಕ್ಟರ್ a ಅಂದ್ರೆ ಏನು? ಇಟ್ ಈಸ್ ಅ ಯೂನಿಟ್ ವೆಕ್ಟರ್. ಹಂಗಾದ್ರೆ ಸೊ ಯೂನಿಟ್ ವೆಕ್ಟರ್ ಮ್ಯಾಗ್ನಿಟ್ಯೂಡ್ ಎಷ್ಟಾಗತ್ತೆ? ಸೊ a ಈಸ್ ಅ ಯೂನಿಟ್ ವೆಕ್ಟರ್ ಇತ್ತಪ್ಪ ಅಂತಂದ್ರೆ ಅವಾಗ ಅದ್ರ ಮ್ಯಾಗ್ನಿಟ್ಯೂಡ್ ಎಷ್ಟಾಗತ್ತೆ? 1 ಅಂತ ಆಗ್ತದೆ ಹೌದಾ. ಹಂಗಾದ್ರೆ by the property I can write a square as in magnitude of a square ಅಂತ ಹೇಳಿ. ಹಂಗಾದ್ರೆ ಸಿಮಿಲರ್ಲಿ ಏನು ಬರಿಬಹುದು? magnitude of x it is square, next magnitude of a square equal ಎಷ್ಟು ಬಂತು? 12 ಆಯ್ತು. ಕ್ಲಿಯರ್? ಸೊ therefore magnitude of x it's a square minus 1 equal ಎಷ್ಟು ಬಂತು? 12 ಬಂತು. ಸೊ 1 ಯಾಕೆ ಬಂತು ಈಗ ಹೇಳ್ರಿ? because of magnitude of a ಎಷ್ಟದ? 1 ಅದ. yes, so therefore magnitude of a square it is 13 ಆಗುತ್ತೆ. ಈ ಮೈನಸ್ ನ ಈ ಸೈಡ್ ತಗೊಂಬರಿ ಏನಾಗುತ್ತೆ ವ್ಯಾಲ್ಯೂ? ಇಷ್ಟು ವ್ಯಾಲ್ಯೂ ಬಂತು. therefore magnitude of x equal to square root of ಎಷ್ಟಾಯ್ತು? 13 ಬಂತು. ಕ್ಲಿಯರ್? ಎಸ್. ಸೊ ಇದನ್ನ ಏನಾಗತ್ತಪ್ಪ ಅಂದ್ರೆ 1 ಮಾರ್ಕ್ಸ್ ಅದರ್ವೈಸ್ 2 ಮಾರ್ಕ್ಸ್ ಕ್ವಶನ್ ಕೇಳಬಹುದು. ಸಿಮಿಲರ್ಲಿ ಇಲ್ಲಿ ಸೇಮ್ ಕ್ವಶನ್ ನೋಡ್ರಿ ಈಗ. ಸೊ ಹಿಯರ್ ವಾಟ್ ವಿ ಹ್ಯಾವ್ ದ ಥಿಂಗ್. ಎಸ್, ಹಂಗಂದ್ರ ಈ ವ್ಯಾಲ್ಯೂನ ಬರ್ಕೊಡ್ರಿ ಈಗ. ಸೊ ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಡಾಟ್ ವೆಕ್ಟರ್ ಎ ಮೈನಸ್ ವೆಕ್ಟರ್ ಬಿ ಅಂತ ಹೇಳಿ ಈಕ್ವಲ್ ಎಷ್ಟದ? 8 ಅದ. ಇಲ್ಲಿ ಕೊಟ್ಟಿದ್ದೇನು? ಮ್ಯಾಗ್ನಿಟ್ಯೂಡ್ ಆಫ್ ಎ ಈಕ್ವಲ್ ಎಷ್ಟದ? ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ಅದ. ಸೊ ಬೈ ದ ಫಾರ್ಮುಲಾ ವಾಟ್ ಐ ಕ್ಯಾನ್ ರೈಟ್ ಹಿಯರ್? ಸೊ ಎ ಇಟ್ ಈಸ್ ಸ್ಕ್ವೇರ್ ಮೈನಸ್ ಬಿ ಇಟ್ಸ್ ಸ್ಕ್ವೇರ್ ಈಕ್ವಲ್ ಏನು ಬಂತು? 8 ಬಂತು. ಕ್ಲಿಯರ್? ಹಾಗಾದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ನ ಹೆಂಗ್ ಬರೀತೀರಿ? ಸೊ ಇಟ್ ಈಸ್ ಈ ಫಾರ್ಮೆಟ್ ಒಳಗೆ ಬರೀತೀರಿ. ಕ್ಲಿಯರ್? ಈಕ್ವಲ್ ಎಷ್ಟು ಬಂತು? 8 ಬಂತ. ಎಸ್, ಹಂಗಾದ್ರೆ ಈ ವ್ಯಾಲ್ಯೂನ ರೀಪ್ಲೇಸ್ ಮಾಡ್ರಿ. magnitude of a equal to 8 times of it is magnitude of b ಅಂತ ಹೇಳಿ. so therefore 8 into magnitude of vector b it's a square minus it is magnitude of ಏನಾಗತ್ತ? it is b square equal ಎಷ್ಟು ಬಂತು? 8 ಬಂತು. ಕ್ಲಿಯರ್? ನೆಕ್ಸ್ಟ್ so 64 it is magnitude of it is b square minus magnitude of it is b it's a square. so 64 minus it is 1 ಅದ. ಹೌದಾ? ಎರಡು ಸೇಮ್ ಫ್ಯಾಕ್ಟರ್ ಅದಾವ. ಅದಕ್ಕೆ ಸಬ್ಟ್ರಾಕ್ಟ್ ಮಾಡ್ರಿ ಏನು ಬಂತು? 63 it is magnitude of it is b square equal to ಎಷ್ಟು ಬಂತು? 8 ಬಂತು. therefore magnitude of b square equal to ಎಷ್ಟು ಅದ? 8 divided by ಏನಾಯ್ತು? 63 ಆಗ್ತದೆ. ಕ್ಲಿಯರ್? ಹಂಗಾದ್ರೆ magnitude of b ವ್ಯಾಲ್ಯೂ ಕೇಳ್ಯಾರ, ಆಮೇಲೆ a ವ್ಯಾಲ್ಯೂ ಕೇಳ್ಯಾನ. ಸೊ ಸ್ಕ್ವೇರ್ ರೂಟ್ ಅಪ್ಲೈ ಮಾಡ್ರಿ. ಸ್ಕ್ವೇರ್ ರೂಟ್ ಅಪ್ಲೈ ಮಾಡ್ರಿ ಏನಾಗುತ್ತೆ ಈಗ? so you can take the value. it is magnitude of b is equal to it is under root of 8 divided by 63 ಆಯ್ತಾ? ಎಸ್, ಹಂಗಾದ್ರೆ 8 divided by 63 ನ ಹೆಂಗ್ ಬರಿಬಹುದು? ನಾನು 2 root it is 2 divided by ಬರಿಬಹುದು root 63 ಅಂತ ಹೇಳಿ. ಕ್ಲಿಯರ್ ಅದ? ಸೊ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಎಷ್ಟು ಬಂತು? ಇಷ್ಟು ವ್ಯಾಲ್ಯೂ ಬಂತು. ಅವ್ನು ಕೇಳಿದ್ದೇನೆ ಈಗ ಇನ್ನೊಂದು. ಸೊ ಮ್ಯಾಗ್ನಿಟ್ಯೂಡ್ ಆಫ್ ಬಿ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಆಗದ. ಹಂಗಾದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ವ್ಯಾಲ್ಯೂ ಎಷ್ಟು ಆಗ್ತದೆ? ಏನ್ ಮಾಡ್ತೀರಿ? ಸೊ ಇಲ್ಲೇನೈತಲ್ಲ ಈ ವ್ಯಾಲ್ಯೂ ಒಳಗಡೆ ಬಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತೀರಿ. ಅವಾಗ ಮ್ಯಾಗ್ನಿಟ್ಯೂಡ್ ಆಫ್ ಎ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಆಗುತ್ತೆ. ಮ್ಯಾಗ್ನಿಟ್ಯೂಡ್ ಆಫ್ ಎ ಈಕ್ವಲ್ ಟು 8 ಇಂಟು ಇಟ್ ಇಸ್ 2 ಇಂಟು ರೂಟ್ 2 ಡಿವೈಡೆಡ್ ಬೈ ರೂಟ್ ಆಫ್ 63. ಎಷ್ಟು ಬಂತ ವ್ಯಾಲ್ಯೂ? ಇಟ್ ಈಸ್ 16 ಇಂಟು ರೂಟ್ 2 ಡಿವೈಡೆಡ್ ಬೈ ಇಟ್ ಈಸ್ ರೂಟ್ ಆಫ್ 63 ಆಗುತ್ತೆ. ಸೊ ದಿಸ್ ವಾಟ್ ವಿ ಹ್ಯಾವ್ ದ 2 ಎಕ್ಸಾಂಪಲ್ಸ್. ಸೊ ಇದ್ರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ರಿ. ಹೌದಾ? ಎಸ್. ಸೊ ಕಮ್ ಟು ದಿ ನೆಕ್ಸ್ಟ್ ಎಕ್ಸಾಂಪಲ್ ಹಿಯರ್. ನೆಕ್ಸ್ಟ್ ಎಕ್ಸಾಂಪಲ್ ನೋಡ್ರಿ. So what we have? So find the projection of a vector I plus 3j plus 7k on the vector 7i minus j plus 8k ಅಂತ. ಹೌದಾ? ಸೊ ಇಲ್ಲಿ ಪ್ರೊಜೆಕ್ಷನ್ ನ ಕ್ಯಾಲ್ಕುಲೇಟ್ ಮಾಡಕ್ ಹೇಳ್ಯಾರ. ಹಂಗಾದ್ರೆ ಪ್ರೊಜೆಕ್ಷನ್ ಆಫ್ ಎನಿ ವೆಕ್ಟರ್ ಆನ್ ಅನದರ್ ವೆಕ್ಟರ್ ಫಾರ್ಮುಲಾ ನೆನಪಿರಬೇಕು. ಹೌದಾ? ಸೊ ಏನು ಫಾರ್ಮುಲಾ? ಸೊ ವೆಕ್ಟರ್ ಎ ಅಂಡ್ ವೆಕ್ಟರ್ ಬಿ ಎರಡು ವೆಕ್ಟರ್ಸ್ ಅದಾವ. ಹಂಗಾದ್ರೆ ಪ್ರೊಜೆಕ್ಷನ್ ಆಫ್ ವೆಕ್ಟರ್ ಎ ಆನ್ ವೆಕ್ಟರ್ ಬಿ. ಹೌದಾ? ಸೊ ಪ್ರೊಜೆಕ್ಷನ್ ಆಫ್ ವೆಕ್ಟರ್ ಎ ಆನ್ ವೆಕ್ಟರ್ ಬಿ ಇದ್ರ ಫಾರ್ಮುಲಾ ಏನಾಗತ್ತಪ್ಪ ಅಂದ್ರೆ ವೆಕ್ಟರ್ ಎ ಡಾಟ್ ಇಟ್ ಈಸ್ ಬಿ ವೆಕ್ಟರ್ ಡಿವೈಡೆಡ್ ಏನಾಗತ್ತ? ಮ್ಯಾಗ್ನಿಟ್ಯೂಡ್ ಆಫ್ ಬಿ ಅಂತ. ಕ್ಲಿಯರ್? ಸೊ ಪ್ರೊಜೆಕ್ಷನ್ ಆಫ್ ಒನ್ ವೆಕ್ಟರ್ ಆನ್ ಅನದರ್ ವೆಕ್ಟರ್. ಹೌದಾ? ಯಾವ್ದ್ರ ಮೇಲೆ ನೀವು ವೆಕ್ಟರ್ ಮ್ಯಾಗ್ನಿಟ್ಯೂಡ್ ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕತ್ತೀರಾ? ಸಾರಿ, ಯಾವ್ದ್ರ ಮೇಲೆ ನೀವು ಪ್ರೊಜೆಕ್ಷನ್ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕತ್ತರ ಅದ್ರ ಏನ್ ಮಾಡ್ಬೇಕು? ಅದ್ರ ಮ್ಯಾಗ್ನಿಟ್ಯೂಡ್ ಇಂದ ಡಿವೈಡ್ ಮಾಡ್ತೀರಿ. ಕ್ಲಿಯರ್? ಹಂಗಾದ್ರೆ ಫಸ್ಟ್ ವೆಕ್ಟರ್ ಅದ ಇನ್ನು ಎ ಅಂತ ಕನ್ಸಿಡರ್ ಮಾಡ್ರಿ. ಐ ವಿಲ್ ಕನ್ಸಿಡರ್ ಹಿಯರ್ ವೆಕ್ಟರ್ ಎ ಈಕ್ವಲ್ ಟು ಇಟ್ ಈಸ್ ಐ plus 3j plus 7k. ಹೌದಾ? ನೆಕ್ಸ್ಟ್ ವೆಕ್ಟರ್ ಬಿ ನ ಕನ್ಸಿಡರ್ ಮಾಡ್ರಿ. ಇಟ್ ಈಸ್ 7i minus j plus ಏನು 8k ಅಂತ. ಕ್ಲಿಯರ್ ಆಯ್ತಾ? ಎಸ್. ಹಂಗಾದ್ರೆ ಪ್ರೊಜೆಕ್ಷನ್ ಆಫ್ ಎ ಆನ್ ಬಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ರಿ. ಸೊ ಪ್ರೊಜೆಕ್ಷನ್ ಆಫ್ ಎ ಆನ್ ಬಿ ಈಸ್ ಈಕ್ವಲ್ ಟು ಇಟ್ ಈಸ್ ಎ ಡಾಟ್ ಸಾರಿ ಐ ವಿಲ್ ರೈಟ್ ದ ವ್ಯಾಲ್ಯೂ. ಸೊ ಎ ವ್ಯಾಲ್ಯೂ ಏನದ? ಇಟ್ ಈಸ್ ಐ ಪ್ಲಸ್ 3j plus 7k. ಹೌದಾ? ಸೊ ಇಂಟು ಇಟ್ ಈಸ್ 7i
ಮೈನಸ್ ಜೆ ಪ್ಲಸ್ ಏನು 8k ಅಂತ ಹೇಳಿ ಹೌದಾ. ಸೊ ಡಿವೈಡೆಡ್ ಬೈ ಇಟ್ಸ್ ಅ ಮ್ಯಾಗ್ನಿಟ್ಯೂಡ್ ಆಫ್ ವಾಟ್ ಬಿ ವ್ಯಾಲ್ಯೂ. ಹಾಗಾದ್ರೆ ಬಿ ಮ್ಯಾಗ್ನಿಟ್ಯೂಡ್ ಏನ್ ಬರೀತ್ರಿ ಸ್ಕ್ವೇರ್ ರೂಟ್ ಆಫ್ ಇಟ್ ಈಸ್ ದಿಸ್ ಸ್ಕ್ವೇರ್. ಸೊ 7 ಸ್ಕ್ವೇರ್ ಎಷ್ಟು ಬಂತು 49 ಪ್ಲಸ್ ಮೈನಸ್ 1 ಅದ. ಸೊ ಮೈನಸ್ 1 ಸ್ಕ್ವೇರ್ ಎಷ್ಟು ಬಂತು 1 ಬಂತು ಪ್ಲಸ್ 8 ಸ್ಕ್ವೇರ್ ಎಷ್ಟಾಯ್ತು 64 ಆಯ್ತು. ಕ್ಲಿಯರ್? ಎಸ್. ಸೊ ವಿಚ್ ಈಸ್ ಈಕ್ವಲ್ಸ್ ಟು ಬಿ. ಸೊ ಇವೆರಡನ್ನು ಮಲ್ಟಿಪ್ಲೈ ಮಾಡ್ತೀರಿ ಅಂದ್ರೆ ನೀವು ಡಾಟ್ ಪ್ರಾಡಕ್ಟ್ ನ ಅಪ್ಲೈ ಮಾಡ್ತೀರಿ. ಹಂಗಾದ್ರೆ ಡಾಟ್ ಪ್ರಾಡಕ್ಟ್ ಏನಾಗ್ತದ ಸೊ ಐ ಡಾಟ್ ಐ ಎಷ್ಟಾಗದ 1 ಆಗತ್ತ. ಸೊ 7 ಇಂಟು 1 ಎಷ್ಟು ಬಂತು 7 ಪ್ಲಸ್ ಇಟ್ ಈಸ್ 3 ಇಂಟು ಮೈನಸ್ 1 ಎಷ್ಟು ಬಂತು ವ್ಯಾಲ್ಯೂ ಮೈನಸ್ 3 ಬಂತ. ನೆಕ್ಸ್ಟ್ ಪ್ಲಸ್ 7 ಇಂಟು 8 ಇಟ್ ಈಸ್ 56 ಆಯ್ತು. ಕ್ಲಿಯರಾ? ಎಸ್. ನೆಕ್ಸ್ಟ್ ನೋಡ್ರಿ ಮುಂದಿನ ಏನ್ ಮಾಡ್ರಿ ಸಿಂಪ್ಲಿಫೈ ಮಾಡ್ಕೊಂತ ಹೋಗ್ರಿ. ಸೊ ಸಿಂಪ್ಲಿಫಿಕೇಶನ್ ಆಫ್ ವಾಟ್ ನೆಕ್ಸ್ಟ್ ವ್ಯಾಲ್ಯೂ ಹೌದಾ. ಸೊ ಡಿನಾಮಿನೇಟರ್ ನ ಸಿಂಪ್ಲಿಫೈ ಮಾಡ್ಕೊಂತ ಹೋಗ್ರಿ ಈಗ. ಸೊ ಸಿಂಪ್ಲಿಫೈಯಿಂಗ್ ದ ಡಿನಾಮಿನೇಟರ್. ಸೊ ಡಿವೈಡೆಡ್ ಬೈ ವಾಟ್ ವಿ ಹ್ಯಾವ್ ಸ್ಕ್ವೇರ್ ರೂಟ್ ಆಫ್ ಇಟ್ ಈಸ್ ನಿಮ್ ಡೈರೆಕ್ಟ್ ಆಗಿ ಸಿಕ್ಪ ಅಂತಂದ್ರೆ ಡೈರೆಕ್ಟ್ ಆಗಿ ಬರೀರಿ. ಇಲ್ಲ ಅಂತಂದ್ರೆ ಏನ್ ಮಾಡ್ರಿ ಅಡಿಷನ್ ಮಾಡ್ಕೊಂತ ಹೋಗ್ಬಿಡ್ರಿ ಹೌದಾ. ಸೊ ಎಷ್ಟು ಬಂತು ವ್ಯಾಲ್ಯೂ ಈಗ. ಎಸ್ ಎನಿಬಡಿ. ಎಸ್. ಸೊ ಇಟ್ ಈಸ್ 1 ಎಷ್ಟಾಯ್ತು 4 ಬಂತ. ಸೊ ಇಲ್ಲಿ ಎಷ್ಟಾಗತ್ತ 50 ಪ್ಲಸ್ 64. ಕ್ಲಿಯರ್? ಎಸ್. ಸೊ ಮ್ಯಾಲಿದ್ ವ್ಯಾಲ್ಯೂ ನೋಡ್ರಿ ಇಟ್ ಈಸ್ 7 ಮೈನಸ್ 3 ಪ್ಲಸ್ ಎಷ್ಟು 56 ಆಯ್ತು. ಸೊ 7 ಮೈನಸ್ 3 ಎಷ್ಟಾಯ್ತು 4 ಬಂತ. ಸೊ ಡಿವೈಡೆಡ್ ಬೈ ಎಷ್ಟು ಅದ 114 ಅದ. ಸ್ಕ್ವೇರ್ ರೂಟ್ ಆಫ್ ಇಟ್ ಈಸ್ 114 ಅದ. ಎಸ್. ಸೊ ನೆಕ್ಸ್ಟ್ ವಿಚ್ ಈಸ್ ಈಕ್ವಲ್ಸ್ ಟು ಬಿ 7 ಮೈನಸ್ 3 ಇಟ್ ಈಸ್ 4 ಪ್ಲಸ್ ಎಷ್ಟಾಯ್ತು 56 ಆಯ್ತು. Clear? So divided by it is square root of 116. So therefore it is 60 divided by square root of 11. It is 4. Sorry, ಇಲ್ಲಿ 6 ಬರ್ದಿನಿ 114 ಬರೀರಿ. Clear? So ಎಷ್ಟದಿದು 114. So this is what we have 114. Yes. So this is what we have projection of A on B ಅಂತ ಹೇಳಿ. ನಿಮ್ಗೆ ಇಷ್ಟು ಬಂತಲ್ಲ ಇಷ್ಟು ಬರೀರಿ. ಇಲ್ಲಾಂದ್ರೆ ಏನ್ ಮಾಡ್ರಿ ಮುಂದೆ ಸಿಂಪ್ಲಿಫೈ ಮಾಡ್ಕೊಡ್ರಿ. ಏನು ಸೊ ಈ 114 ಏನ್ ಮಾಡ್ರಿ ಫ್ಯಾಕ್ಟರ್ ನ ಕ್ಯಾಲ್ಕುಲೇಟ್ ಮಾಡ್ರಿ ಹೌದಾ. ಸೊ ಫ್ಯಾಕ್ಟರ್ ಕ್ಯಾಲ್ಕುಲೇಟ್ ಮಾಡಿ ಅದಕ್ಕೆ ಎಸ್ ಫ್ಯಾಕ್ಟರ್ ಕ್ಯಾಲ್ಕುಲೇಟ್ ಮಾಡ್ರಿ. ಮುಂದೆ ಏನಾಗತ್ತಪ್ಪ ಅಂದ್ರೆ ಅದ್ರ ವ್ಯಾಲ್ಯೂ ಏನ್ ಮಾಡ್ರಿ ಬರೀರಿ ನೀವು. ಓಕೆ. ಸೊ ಕಮ್ ಟು ದಿ ನೆಕ್ಸ್ಟ್ ಎಕ್ಸಾಂಪಲ್ ಹಿಯರ್. ಸೊ ನೆಕ್ಸ್ಟ್ ಎಕ್ಸಾಂಪಲ್ ನೋಡ್ರಿ ಕಮ್ ಟು ದಿ ಹಿಯರ್. ಎಸ್. ಸೊ ಫೈಂಡ್ ದ ಯೂನಿಟ್ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ವೆಕ್ಟರ್ ಎ ಅಂತ ಹೇಳಿ. ಸೊ ಯೂನಿಟ್ ವೆಕ್ಟರ್ ಮೇಲೆ ಆಲ್ಮೋಸ್ಟ್ ಕ್ವಶನ್ ನ ಕೇಳಾಗತ್ತ. ಸೊ ಈ ಕಾನ್ಸೆಪ್ಟ್ ಬಗ್ಗೆ ಸ್ವಲ್ಪ ನೀವು ಎಚ್ಚರ ಇರ್ರಿ ಹೌದಾ. ಯೂನಿಟ್ ವೆಕ್ಟರ್ ಅಲಾಂಗ್ ದ ವೆಕ್ಟರ್ ಎ ಅಂತ ಹೇಳಿ. ಸೊ ಫಾರ್ಮುಲಾ ಏನದು ಯೂನಿಟ್ ವೆಕ್ಟರ್ದು ಇಟ್ ಇಸ್ ಎ ಕ್ಯಾಪ್ ಈಕ್ವಲ್ ಟು ವೆಕ್ಟರ್ ಎ ಡಿವೈಡೆಡ್ ಬೈ ಇಟ್ ಇಸ್ ಏನು ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಅಂತ. ಕ್ಲಿಯರ್? ಹಂಗಾದ್ರೆ ಇಲ್ಲಿ ಎ ವೆಕ್ಟರ್ ಕೊಟ್ಟನ. ಸೊ ವೆಕ್ಟರ್ ಎ ಈಸ್ ಈಕ್ವಲ್ ಟು ಇಟ್ ಇಸ್ ಐ ಪ್ಲಸ್ ಜೆ ಪ್ಲಸ್ ಏನು 2k ಅಂತ ಐತಿ. ಎಸ್. ನೆಕ್ಸ್ಟ್ ಈಗ ಏನ್ ಮಾಡ್ಬೇಕು ಇದರದ ಮ್ಯಾಗ್ನಿಟ್ಯೂಡ್ ಕ್ಯಾಲ್ಕುಲೇಟ್ ಮಾಡ್ರಿ. ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಈಸ್ ಈಕ್ವಲ್ಸ್ ಟು ಇಟ್ ಈಸ್ ಸ್ಕ್ವೇರ್ ರೂಟ್ ಆಫ್ ಇಟ್ ಈಸ್ a1 ಸ್ಕ್ವೇರ್ a2 ಸ್ಕ್ವೇರ್ ಇಟ್ ಈಸ್ a3 ಸ್ಕ್ವೇರ್. ಏನ್ ಬಂತ ವ್ಯಾಲ್ಯೂ 1 ಸ್ಕ್ವೇರ್ ಪ್ಲಸ್ ಇಟ್ ಈಸ್ 1 ಸ್ಕ್ವೇರ್ ಪ್ಲಸ್ ಏನಾಯ್ತು 2 ಸ್ಕ್ವೇರ್ ಎಷ್ಟಾಗತ್ತೆ ವ್ಯಾಲ್ಯೂ ಇಟ್ ಈಸ್ 4 ಪ್ಲಸ್ 1 ಪ್ಲಸ್ 1 ಎಷ್ಟಾಯ್ತು 6 ಬಂತು. ಕ್ಲಿಯರ್? ಹಂಗಾದ್ರೆ ಯೂನಿಟ್ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ಎ. ಆ ಎ ವೆಕ್ಟರ್ ಒಳಗಡೆ ಯೂನಿಟ್ ವೆಕ್ಟರ್ ಅದ್ರ ವ್ಯಾಲ್ಯೂ ಎಷ್ಟು ಬರ್ತದಪ್ಪ ಅಂತಂದ್ರೆ ಇಟ್ ಈಸ್ ಐ ಪ್ಲಸ್ ಇಟ್ ಈಸ್ ಜೆ ಪ್ಲಸ್ ಏನು 2k ಹೌದಾ. ಸೊ ಡಿವೈಡೆಡ್ ಬೈ ಇಟ್ ಈಸ್ ಸ್ಕ್ವೇರ್ ರೂಟ್ ಆಫ್ ಏನು 6 ಅಂತ. ಸೊ ಇಷ್ಟು ಬರೀಬಹುದು. ಇಲ್ಲಾಂದ್ರೆ ಏನ್ ಮಾಡ್ತೀರಿ ಐ ಡಿವೈಡೆಡ್ ಬೈ ರೂಟ್ 6 ಆಮೇಲೆ ಪ್ಲಸ್ ಜೆ ಡಿವೈಡೆಡ್ ಬೈ ರೂಟ್ 6 ಪ್ಲಸ್ ಇಟ್ ಈಸ್ 2k ಡಿವೈಡೆಡ್ ಬೈ ರೂಟ್ 6 ಅಂತ ಬರೀಬಹುದು. ಸೊ ದಿಸ್ ವಾಟ್ ವಿ ಹ್ಯಾವ್ ಇಟ್ಸ್ ಅ ಯೂನಿಟ್ ವೆಕ್ಟರ್ ಅಂತ ಆಯ್ತು ಹೌದಾ. ಇನ್ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೊ ಅದರ ನೆಕ್ಸ್ಟ್ ಕ್ವಶನ್ ಏನದ ಸೇಮ್ ಥಿಂಗ್. ಸೊ ಅಲ್ಲಿ ಏನ್ ಮಾಡ್ಬೇಕು ಯೂನಿಟ್ ವೆಕ್ಟರ್ ನ ಕ್ಯಾಲ್ಕುಲೇಟ್ ಮಾಡೋದೈತಿ ಹೌದಾ. ಹಾಗಾದ್ರೆ ಯೂನಿಟ್ ವೆಕ್ಟರ್ ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಹೌ ಟು ಕ್ಯಾಲ್ಕುಲೇಟ್ ದ ಯೂನಿಟ್ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ a ಪ್ಲಸ್ ಬಿ ಫಾರ್ ಗಿವನ್ a. ಸೊ a ಅದ ಎಸ್ ಆಮೇಲೆ ಬಿ ವೆಕ್ಟರ್ ಕೊಟ್ಟಾರ. ಎ ವೆಕ್ಟರ್ ಆಮೇಲೆ ಬಿ ವೆಕ್ಟರ್ ಕೊಟ್ಟಾರ. ಏನ್ ಮಾಡ್ಬೇಕು a ಪ್ಲಸ್ ಬಿ ಡೈರೆಕ್ಷನ್ ಒಳಗೆ ಏನ್ ಮಾಡ್ಬೇಕು ನೀವು ಯೂನಿಟ್ ವೆಕ್ಟರ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಎಸ್. ಸೊ ಫಸ್ಟ್ ಏನ್ ಮಾಡ್ರಿ ಸೊ ವೆಕ್ಟರ್ a ವ್ಯಾಲ್ಯೂ ಬರ್ಕೊಡ್ರಿ. ಸೊ ಸೆಕೆಂಡ್ ಎಕ್ಸಾಂಪಲ್ ಇಲ್ಲಿ ಕೆಳಗೆ ಬರೀತೀನಿ ನಾನು. ಎಸ್. ಸೊ ವೆಕ್ಟರ್ a ವ್ಯಾಲ್ಯೂ ಇಟ್ ಈಸ್ ಗಿವನ್ ಬೈ ವೆಕ್ಟರ್ a ಈಕ್ವಲ್ ಟು ಇಟ್ ಈಸ್ 2i. I will write here. Okay. So it is 2i minus j plus 2k. Next vector b equal to value the it is minus I minus sorry plus j ಆಮೇಲೆ minus k ಅಂತ. ಕ್ಲಿಯರ್? ನೆಕ್ಸ್ಟ್ ಏನ್ ಮಾಡ್ತೀರಿ ವೆಕ್ಟರ್ a ಪ್ಲಸ್ ವೆಕ್ಟರ್ b ನ ಕ್ಯಾಲ್ಕುಲೇಟ್ ಮಾಡ್ರಿ. ಸೊ a ಪ್ಲಸ್ b ವೆಕ್ಟರ್ ಏನಾಗುತ್ತೆ ಸೊ 2i minus j plus ಏನಾಯ್ತು 2k ಬಂತ. ಸೊ ಪ್ಲಸ್ ಇಟ್ ಈಸ್ ವೆಕ್ಟರ್ b it is minus I plus
ಜೆ ಮೈನಸ್ ಕೆ ಅಂತ ಹೇಳಿ ನಾ ಡೈರೆಕ್ಟ್ ಆಗಿ ಬರೀಬಹುದು. ಸ್ವಲ್ಪ ನಿಮ್ಗೆ ಗೊತ್ತಾಗ್ಲಿಲ್ಲಪ್ಪ ಅಂತ ಹೇಳಿ ಒಂದು ಸ್ಟೆಪ್ ನ ಬರೀತಾ ಇದ್ದೇನೆ. ಹೌದಾ? ಸೊ ವಿಚ್ ಈಸ್ ಈಕ್ವಲ್ಸ್ ಟು ಬಿ, ಸೊ 2i ಪ್ಲಸ್ ಮೈನಸ್ ಐ ಏನ್ ಬಂತು ವ್ಯಾಲ್ಯೂ? ಇಟ್ ಈಸ್ ಐ ಬಂತು. ನೆಕ್ಸ್ಟ್ ಮೈನಸ್ ಜೆ ಪ್ಲಸ್ ಜೆ ಏನ್ ಬಂತು ವ್ಯಾಲ್ಯೂ? 0. ಇಟ್ಸ್ ವ್ಯಾಲ್ಯೂ ಬಂತು 0 ಬಂತು. ಹೌದಾ? ಐ ವಿಲ್ ರೈಟ್ ಹಿಯರ್ 0 ಇಂಟು ಜೆ ಅಂತ ಹೇಳಿ. ಅದ್ರ ನೀವು ಡೈರೆಕ್ಟ್ ಆಗಿ 0 ಅಂತ ಬರೋದು, ಇಲ್ಲ ಅಂತ ಬರೀಲಿ ಅಂದ್ರೂ ನಡೀತದೆ, ಏನೋ ಪ್ರಾಬ್ಲಮ್ ಇಲ್ಲ. ಸೊ 2k ಪ್ಲಸ್ ಮೈನಸ್ ಕೆ ಏನ್ ಬಂತು ವ್ಯಾಲ್ಯೂ? ಪ್ಲಸ್ ಕೆ ಅಂತ ಬಂತು. ಸೊ ದೇರ್ ಫಾರ್ ಯುವರ್ ಫೈನಲ್ ವ್ಯಾಲ್ಯೂ ಏನಾಗುತ್ತೆ ಅಂತಂದ್ರೆ ಇಟ್ ಈಸ್ ಐ ಪ್ಲಸ್ ಏನಾಯ್ತು? ಕೆ ಅಂತ ಬಂತು. ಹೌದಾ? ಸೊ ದಿಸ್ ಇಸ್ ವಾಟ್ ವಿ ಹ್ಯಾವ್. ಎ ಪ್ಲಸ್ ಏನ್ ಬಂತು? ವೆಕ್ಟರ್ ಬಿ ಬಂತು. ಹೌದಾ? ಸೊ ದೇರ್ ಫಾರ್ ಹಂಗಾದ್ರೆ ಇದೇನ್ ಬರೀತೀರಿ? ದ ಯೂನಿಟ್ ವೆಕ್ಟರ್ in the direction of a plus b is equals to ಏನ್ ಬರ್ತದೆ ವ್ಯಾಲ್ಯೂ? ಇಟ್ ಈಸ್ a plus b ವೆಕ್ಟರ್ divided by it is magnitude of it is a plus b ವೆಕ್ಟರ್. ಕ್ಲಿಯರ್? ಹಂಗಾದ್ರೆ a plus b ವ್ಯಾಲ್ಯೂ ಕ್ಯಾಲ್ಕುಲೇಟ್ ಆಗದ. ಸೊ a plus b ಏನ್ ಬಂತು? ಇಟ್ ಈಸ್ i plus j ಬಂದದ. ಹಂಗಾದ್ರೆ divided by its magnitude ಎಷ್ಟು ಬಂತು ವ್ಯಾಲ್ಯೂ? 1 plus it is 1 square plus 1 square. Clear? So therefore n month value it is I plus j divided by it is root 2. So this what we have, it's a unit vector. So concept of unit vector na ನೀವು almost ಏನು ಮಾಡಬೇಕು ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಯೂನಿಟ್ ವೆಕ್ಟರ್ ನ ಹೆಂಗೆ ಏನು ಮಾಡ್ತೀವಿ ಅದನ್ನ ಕ್ಯಾಲ್ಕುಲೇಟ್ ಏನು ಮಾಡ್ತೀವಿ ಅಂತ ಹೇಳಿ. ಕ್ಲಿಯರ್? ಎಸ್. ಸೊ ಕಮ್ ಟು ದಿ ನೆಕ್ಸ್ಟ್ ಎಕ್ಸಾಂಪಲ್. ಸೊ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ ಈಗ. ಸೊ ಹಿಯರ್ okay, so here another example. So another, so find the angle between the two vectors. ಈ ಎರಡು ವೆಕ್ಟರ್ ಒಳಗಡೆಯಿಂದ angle calculation ಮಾಡಬೇಕು. ಹೌದಾ? So we have here, I will write here. So first ಏನು ಮಾಡ್ತೀನಿ? ವೆಕ್ಟರ್ a ಅಂತ ಬರ್ಕೊಳ್ತೀನಿ. ಫಸ್ಟ್ ವೆಕ್ಟರ್ ಏನ್ ಬಂತು? I minus 2j plus it is 3k ಅಂತ. ಆಮೇಲೆ ವೆಕ್ಟರ್ b ಅಂತ ಬರೀತೀನಿ. Yes, it is 3i minus 2j plus 3k plus k ಅಂತ. ಸೊ ಈ angle calculation ಮಾಡೋದು ಏನ್ ಕಾನ್ಸೆಪ್ಟ್ ಐತಲ್ಲ, ನಿಮ್ಗೆ ಏನಾಗ್ಬೋದು? ವೆಕ್ಟರ್ ಒಳಗಡೆನೂ ಬರ್ಬೋದು. ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಆಂಗಲ್ ಆಫ್ ಲೈನ್ ಒಳಗಡೆ ಬರ್ಬೋದು. ಸೊ ಫಾರ್ಮುಲಾ ಮಾತ್ರ ಸೇಮ್, ಕಾಸ್ ಥೀಟಾ ಅಂತಾನೆ ಬರುತ್ತೆ. ಬಟ್ ಏನಪ್ಪಾ ಅಂತಂದ್ರೆ ಓನ್ಲಿ ದ ಚೇಂಜ್ ಇಸ್ ವಾಟ್? ನೋಟೇಷನ್ಸ್ ಅಷ್ಟೇ. ಇದ್ ನೆನ್ಪಿಟ್ಕೊಳ್ಳಿ. ಕ್ಲಿಯರ್ ಅದ? ಹಂಗಾದ್ರೆ ಇಲ್ಲಿ ಸೊ ಫಾರ್ಮುಲಾ ಏನಪ್ಪಾ ಅಂತಂದ್ರೆ ಅದಕ್ಕಿಂತ ಮುಂಚಿತವಾಗಿ ಎ ವೆಕ್ಟರ್ ಒಳಗಡೆ ಅಂತೂ ಸ್ಕೇಲಾರ್ ಕಾಂಪೊನೆಂಟ್ ಬರೀತೀನಿ. ಏನು? a1 ವ್ಯಾಲ್ಯೂ ಇಟ್ ಇಸ್ 1 ಅಂತ ಹೇಳಿ. ಸೊ a2 ವ್ಯಾಲ್ಯೂ ಎಷ್ಟದ? -2. ಆಮೇಲೆ a3 ವ್ಯಾಲ್ಯೂ ಎಷ್ಟದ? 3 ಅದ. ನೆಕ್ಸ್ಟ್ ಹಿಯರ್ b1 ಕಾಂಪೊನೆಂಟ್ ಬರೀತೀನಿ 3. ಆಮೇಲೆ b2 ಬರೀತೀನಿ ಇಟ್ ಇಸ್ -2. ಆಮೇಲೆ b3 ಈಕ್ವಲ್ ಟು ಏನ್ ಬರೀತೀನಿ? 1 ಅಂತ. ಕ್ಲಿಯರ್? ಹಂಗಾದ್ರೆ ಆಂಗಲ್ ಬಿಟ್ವೀನ್ ವೆಕ್ಟರ್ a ಅಂಡ್ b ಇಟ್ ಇಸ್ ಗಿವನ್ ಬೈ, ಸೊ ಏನದ ಫಾರ್ಮುಲಾ? ಇಟ್ ಈಸ್ ಫಾರ್ಮುಲಾ ಗಿವನ್ ಬೈ ಇಟ್ ಈಸ್ ಕಾಸ್ ಥೀಟಾ ಈಕ್ವಲ್ ಟು ಇಟ್ ಈಸ್ ಸೊ ಮಾಡ್ಯುಲಸ್ ಆಫ್ ಇಟ್ ಈಸ್ a1 b1 ಪ್ಲಸ್ a2 b2 ಪ್ಲಸ್ ಇಟ್ ಈಸ್ a3 b3. ಹೌದಾ? ಸೊ divided by it is a square root of a1 square plus a2 square plus it is a3 square into here it is b1 square next to b2 square ಆಮೇಲೆ b3 square ಅಂತ. ಹೌದಾ? ಸೊ ದಿಸ್ ಇಸ್ ವಾಟ್ ವಿ ಹ್ಯಾವ್ ದ ಫಾರ್ಮುಲಾ. ಇನ್ ದ ಕೇಸ್ ಆಫ್ ಲೈನ್ ಒಳಗಡೆನೂ ಕೂಡ ಇದೇ ಫಾರ್ಮುಲಾ ಬರುತ್ತೆ. ನೀವು ಈ ಫಾರ್ಮುಲಾ ಒಂದು ನೆನ್ಪಿಟ್ಕೊಂಡ್ರು ಅಲ್ಲಿಯೂ ಕೂಡ ಕ್ವಶನ್ ಸಾಲ್ವ್ ಆಗುತ್ತೆ, ಇಲ್ಲಿಯೂ ಕೂಡ ಏನಾಗುತ್ತೆ? ಕ್ವಶನ್ ಸಾಲ್ವ್ ಆಗುತ್ತೆ. ಕ್ಲಿಯರ್? ಹಾಗಾದ್ರೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ರಿ. ಸೊ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ರಿ ನೋಡ್ರಿ. ಸೊ ಹಿಯರ್ ವಿ ಹ್ಯಾವ್ ಸೊ a1 ಇಂಟು b1. ಸೊ a1 ಎಷ್ಟದ? 1 ಇಂಟು 3 ಎಷ್ಟು ಬಂತ ವ್ಯಾಲ್ಯೂ? 3 ಬಂತ. ನೆಕ್ಸ್ಟ್ ಪ್ಲಸ್ ಸೊ a2 ಇಂಟು b2. ಸೊ a2 ವ್ಯಾಲ್ಯೂ -2, b2 ವ್ಯಾಲ್ಯೂ -2. -2 ಇಂಟು -2 ಎಷ್ಟು ಬಂತ ವ್ಯಾಲ್ಯೂ? 4 ಬಂತು. ನೆಕ್ಸ್ಟ್ ಪ್ಲಸ್ a3 ಇಂಟು b3. 3 ಇಂಟು 1 ಇಟ್ ಈಸ್ ವಾಟ್ ವಿ ಗೆಟ್? 3. ಸೊ ಡಿವೈಡೆಡ್ ಬೈ ಸೊ 3 ಇಟ್ ಈಸ್ so divided by it is a1 square value. a1 ಎಷ್ಟದ? 1 ಅದ. a2 square ಆಮೇಲೆ a3 square. so 1 plus 4 plus ಎಷ್ಟು? 9. ಹೌದಾ? so under root of it is b1 square b2 square b3 square ಎಷ್ಟು ಬಂತು? 9 plus it is 4 plus it is 1 ಆಯ್ತು. ಕ್ಲಿಯರ್? yes. so which is equals to b. so here so next value ನೋಡ್ರಿ, ಸಿಂಪ್ಲಿಫೈ ಮಾಡ್ಕೊಡ್ರಿ. so 3 plus 3 it is 6 plus 4 ಎಷ್ಟಾಯ್ತು? 10 ಆಯ್ತು. ಸೊ ಡಿವೈಡೆಡ್ ಬೈ it is square root of it is 10 plus 4 it is 14 into under root of it is 10 plus 4 it is ಎಷ್ಟು ಬಂತು? 10 ಬಂತು. ಸಾರಿ 14 ಬಂತು. ಕ್ಲಿಯರ್? it is what we get? 14. yes. so square root of 14 into square root of 14 it is value is 14. so therefore it is 2 5s it is 2 7s. so ಎಷ್ಟು ಬಂತು ವ್ಯಾಲ್ಯೂ? 5 divided by it is
7 ಬಂತು. therefore cos theta is equal to it is 5 divided by 7 ಅಂತ ಇದೆ. ಅವ್ರು ಕ್ಯಾಲ್ಕುಲೇಟ್ ಮಾಡೋದೇನು ಥೀಟಾ ಕ್ಯಾಲ್ಕುಲೇಟ್ ಮಾಡಕ್ ಹೇಳ್ಯಾರ. therefore cos inverse of ಏನ್ ಬರೀತೀರಿ 5 divided by 7. ಇಲ್ಲಿ ನೋಡ್ರಿ ಆಂಗಲ್ ಕ್ಯಾಲ್ಕುಲೇಟ್ ಮಾಡಕ್ ಹೇಳ್ಯಾರ. ಸೊ ಅದ್ ನೀವು cos theta equal to ಬರೆಯೋಂಗಿಲ್ಲ. ಥೀಟಾ equal to ಏನ್ ವ್ಯಾಲ್ಯೂ ಬರ್ತದಲ್ಲ ಅದ್ ವ್ಯಾಲ್ಯೂ ಬರೀಬೇಕು. ಕ್ಲಿಯರಾ? ಎಸ್. ಸೊ ಈ ಎಕ್ಸಾಂಪಲ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ. ಇದೇ ಎಕ್ಸಾಂಪಲ್ ಒಳಗಡೆ ಬೇರೆ ಬೇರೆ ಎಕ್ಸಾಂಪಲ್ ಇರ್ತದೆ, ಅದನ್ನ ಸಾಲ್ವ್ ಮಾಡಕ್ ಟ್ರೈ ಮಾಡ್ರಿ. ಕಮ್ ಟು ದಿ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ ಈಗ. Okay, so fine. Next example ನೋಡ್ರಿ. So here we have. So a b vector ಕೊಟ್ಟಾರ, ಆಮೇಲೆ c vector ಕೊಟ್ಟಾರ, such that a plus lambda times b is perpendicular to c. Then find the value of lambda. So this is the question on your property. So property of what? So property of what we have dot product ಮೇಲೆ. ಕ್ಲಿಯರ್ ಅದ? ಸೊ ಡಾಟ್ ಪ್ರಾಡಕ್ಟ್ ಪ್ರಾಪರ್ಟಿ ಏನ್ ಮಾಡಿದಾರಪ್ಪ ಅಂದ್ರೆ ಎಕ್ಸಾಂಪಲ್ ಕೇಳ. ಸೊ ಮೊದ್ಲು ಏನ್ ಮಾಡಬೇಕು a ಪ್ಲಸ್ ಲ್ಯಾಂಬ್ಡಾ ಟೈಮ್ಸ್ b ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಹಂಗಾದ್ರೆ a ವೆಕ್ಟರ್ ವ್ಯಾಲ್ಯೂ ನೋಡ್ರಿ. ಸೊ ವೆಕ್ಟರ್ a ಎಸ್ ಪ್ಲಸ್ ಲ್ಯಾಂಬ್ಡಾ ಟೈಮ್ಸ್ ವೆಕ್ಟರ್ b ವ್ಯಾಲ್ಯೂ ಎಷ್ಟು ಬರ್ತದೆ ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಹೌದಾ? ಸೊ 2i ಪ್ಲಸ್ ಇಟ್ ಈಸ್ 2j ಪ್ಲಸ್ ಇಟ್ ಈಸ್ 3k ಅಂತ ಹೇಳಿ. ಕ್ಲಿಯರ್? ಎಸ್. ಸೊ ನಾವ್ ನೆಕ್ಸ್ಟ್ ಏನ್ ಮಾಡ್ತೀರಿ? ಸೊ ಪ್ಲಸ್ ಇಟ್ ಈಸ್ plus lambda into vector b. Vector b ಏನದ? It is minus I plus 2j plus k ಅಂತ. ಕ್ಲಿಯರ್? ಎಸ್. ಇನ್ ನೆಕ್ಸ್ಟ್ ಏನ್ ಮಾಡಬೇಕು? ಈ ಎರಡು ಥಿಂಗ್ ನ ಅಡಿಷನ್ ಮಾಡ್ತೀರಿ. ಈಗ ಎರಡು ಥಿಂಗ್ ಏನ್ ಮಾಡ್ತೀರಿ? ಅಡಿಷನ್ ಮಾಡ್ತೀರಿ. ಸೊ ಅಡಿಷನ್ ಮಾಡ್ರಿ. ಸೊ ಅಡಿಷನ್ ಮಾಡೋಕ್ಕಿಂತ ಮುಂಚಿತವಾಗಿ ಲ್ಯಾಂಬ್ಡಾನ ಒಳಗೆ ಮಲ್ಟಿಪ್ಲೈ ಮಾಡ್ರಿ. ಏನಾಗುತ್ತೆ ವ್ಯಾಲ್ಯೂ? ಇಟ್ ಈಸ್ 2i plus 2j plus it is 3k. ಎಸ್. ಪ್ಲಸ್ ಸೊ ಲ್ಯಾಂಬ್ಡಾ ಇಂಟು minus I. So minus ಏನಾಯ್ತು? ಮೈನಸ್ ಲ್ಯಾಂಬ್ಡಾ ಟೈಮ್ಸ್ ಏನಾಗತ್ತ? I ಆಗತ್ತ. ಪ್ಲಸ್ ಇಟ್ ಈಸ್ 2 ಲ್ಯಾಂಬ್ಡಾ ಟೈಮ್ಸ್ ಇಟ್ ಈಸ್ j ಆಯ್ತು. ನೆಕ್ಸ್ಟ್ ಪ್ಲಸ್ ಲ್ಯಾಂಬ್ಡಾ ಇಂಟು ಏನಾಯ್ತು? k ಬಂತು. ಸೊ ಈಗ ಏನ್ ಮಾಡ್ರಿ? ಸೊ ಸ್ಕೇಲಾರ್ ಕಾಂಪೋನೆಂಟ್ ನ ಅಡಿಷನ್ ಮಾಡ್ಕೊಂತ ಹೋಗ್ರಿ. ಸೊ I ಹೊರಗಿಡ್ತೀನಿ. ಏನ್ ಬಂತು ವ್ಯಾಲ್ಯೂ? 2 ಮೈನಸ್ ಲ್ಯಾಂಬ್ಡಾ ಬಂತ ನೋಡ್ರಿ. ಪ್ಲಸ್ j ಹೊರಗಿಡ್ತೀನಿ. ಆಮೇಲೆ 2 ಪ್ಲಸ್ 2 ಲ್ಯಾಂಬ್ಡಾ ಬಂತು. ಹೌದಾ? ಪ್ಲಸ್ ಇಟ್ ಈಸ್ k ಹೊರಗೆ ಬಂತ. ನೆಕ್ಸ್ಟ್ 3 ಪ್ಲಸ್ ಇಟ್ ಈಸ್ 3 ಲ್ಯಾಂಬ್ಡಾ ಬಂತು. ನೋಡ್ರಿ ಎಷ್ಟು ಜನ ತಿಳಿತಿದ್ದು. ಏನ್ ಮಾಡಾಕತ್ತೀವಿ? ವೆಕ್ಟರ್ ನ ಅಡಿಷನ್ ಮಾಡಾಕತ್ತೀವಿ. ಹೌದಾ? ಸೊ ಇಲ್ಲಿ ಸ್ಕೇಲಾರ್ ಕಾಂಪೋನೆಂಟ್ ನ ಆಡ್ ಮಾಡಬೇಕು. ಬಟ್ ಇಲ್ಲಿ ಲ್ಯಾಂಬ್ಡಾ ಇರೋದ್ರಿಂದ ಅದು ಆಡ್ ಆಗಂಗಿಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀವಿ? I ವ್ಯಾಲ್ಯೂನ ಹಂಗ ಬರೀತೀವಿ. ನೆಕ್ಸ್ಟ್ ಏನ್ ಮಾಡ್ತೀವಿ? 2 ಪ್ಲಸ್ ಮೈನಸ್ ಲ್ಯಾಂಬ್ಡಾ ಬರ್ದೆ. ಹೌದಾ? ನೆಕ್ಸ್ಟ್ j ಹಂಗ ಬರ್ದೆ. 2 ಪ್ಲಸ್ ಇಟ್ ಈಸ್ 2 ಲ್ಯಾಂಬ್ಡಾ ಅಂತ ಬಂತು. ನೆಕ್ಸ್ಟ್ k ಹಂಗ ಬರ್ಕೊಂಡಿನಿ. 3 ಪ್ಲಸ್ ಏನು ಲ್ಯಾಂಬ್ಡಾ ಅಂತ ಬಂತು. ಕ್ಲಿಯರ್? ಸೊ ವೆಕ್ಟರ್ a ಪ್ಲಸ್ ವೆಕ್ಟರ್ ಸೊ ಲ್ಯಾಂಬ್ಡಾ ಟೈಮ್ಸ್ ಏನ್ ಬಂತು? ವೆಕ್ಟರ್ b ವ್ಯಾಲ್ಯೂ ಬಂತು. ಈಗ ಇನ್ ನೆಕ್ಸ್ಟ್ ಮುಂದೇನು? ಸೊ ಇಲ್ಲಿ ನೋಡ್ರಿ ಈಗ ಆರ್ ಸಸ್ ದಟ್ a ಪ್ಲಸ್ ಲ್ಯಾಂಬ್ಡಾ ಟೈಮ್ಸ್ b ಇಸ್ ಪರ್ಪೆಂಡಿಕ್ಯುಲರ್ ಟು c, ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಲ್ಯಾಂಬ್ಡಾ. ಹೌದಾ? ಹಂಗಾದ್ರೆ ಮೀನಿಂಗ್ ಏನಪ್ಪಾ ಅಂತಂದ್ರೆ ಲ್ಯಾಂಬ್ಡಾ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು. ಹಂಗಾದ್ರೆ ವೆಕ್ಟರ್ a ಲ್ಯಾಂಬ್ಡಾ ಟೈಮ್ಸ್ b ಈಸ್ ಪರ್ಪೆಂಡಿಕ್ಯುಲರ್ ಟು ಏನದ? ಇಟ್ ಈಸ್ ಪರ್ಪೆಂಡಿಕ್ಯುಲರ್ ಟು ವೆಕ್ಟರ್ c ಅಂತ ಐತಿ. ಹಂಗಾದ್ರೆ ಇದು ಕೊಟ್ಟಿದಾರಪ್ಪ ಅಂತಂದ್ರ ದೇರ್ ಡಾಟ್ ಪ್ರಾಡಕ್ಟ್ ಏನಾಗತ್ತಪ್ಪ ಅಂತಂದ್ರ ಆಲ್ವೇಸ್ ಏನಾಗತ್ತೆ? 0 ಆಗಿರ್ತದೆ. ಕ್ಲಿಯರ್? ಸೊ ಡಾಟ್ ಸಿ ಏನಾಗತ್ತಪ್ಪ ಅಂತಂದ್ರೆ 0 ಆಗಿರುತ್ತೆ. ಹೌದಾ? ಹಂಗಾದ್ರೆ ಇದ್ರ ವ್ಯಾಲ್ಯೂ ಬರ್ಕೊಡ್ರಿ ಈಗ. ಸೊ ಇದ್ರ ವ್ಯಾಲ್ಯೂ ಏನಾದ್ರು ನೋಡ್ರಿ ಈಗ. ಸೊ ದೇರ್ ಫಾರ್ ಹಿಯರ್ ಸೊ I into bracket 2 minus lambda plus j into bracket it is 2 plus 2 lambda plus k into bracket it is 3 plus it is lambda. Clear? Yes. So into so dot here ವೆಕ್ಟರ್ ಸಿ ಏನ್ ಕೊಟ್ಟಾರ ನೋಡ್ರಿ? 3i ಪ್ಲಸ್ j ಅಂತ ಐತಿ. ಸೊ 3i ಪ್ಲಸ್ j. ಹೌದಾ? ಸೊ ಈಕ್ವಲ್ ಟು ವಾಟ್ ವಿ ಗೆಟ್? 0. ಬಿಕಾಸ್ ಆಫ್ y ಪರ್ಪೆಂಡಿಕ್ಯುಲರ್ ಅದ ಡಾಟ್ ಪ್ರಾಡಕ್ಟ್ ಏನಾಗ್ತದೆ? ಆಲ್ವೇಸ್ 0 ಆಗ್ತದೆ. ಹಂಗಾದ್ರೆ ಇವು ಎರಡು ವೆಕ್ಟರ್ ಏನ್ ಮಾಡ್ರಿ? ಮಲ್ಟಿಪ್ಲೈ ಮಾಡ್ರಿ. ಹೌದಾ? ಸೊ ಯು ನೋ ಹೌ ಟು ಮಲ್ಟಿಪ್ಲೈ ದ ಟೂ ವೆಕ್ಟರ್ಸ್. ಹೌದಾ? ಹಂಗಾದ್ರೆ ಎರಡೂ ಮಲ್ಟಿಪ್ಲೈ ಮಾಡ್ರಿ. 3 ಇಂಟು ಇಟ್ ಈಸ್ ಸಾರಿ I ಇಂಟು I ವ್ಯಾಲ್ಯೂ ಎಷ್ಟು ಬಂತು? 1 ಬಂತು. I ಇಂಟು ಎನಿ ಅದರ್ ಥಿಂಗ್ ಏನಾಗತ್ತೆ? ಆಲ್ವೇಸ್ 0 ಆಗುತ್ತೆ. ಯು ಶುಡ್ ರಿಮೆಂಬರ್ ದಿಸ್. ಏನು? I ಡಾಟ್ I ಆಮೇಲೆ j ಡಾಟ್ j ಆಮೇಲೆ k ಡಾಟ್ k ವ್ಯಾಲ್ಯೂ ಸೊ k ಡಾಟ್ k ವ್ಯಾಲ್ಯೂ ಆಲ್ವೇಸ್ ಈಕ್ವಲ್ ಟು ಏನು? 1 ಇರ್ತದೆ ಅಂತ ಹೇಳಿ. ಅದರ್ ದೆನ್ ಬಂದ್ರೆ ಏನಾಗುತ್ತೆ? 0 ಬರುತ್ತೆ. ಹಂಗಾದ್ರೆ ನಾವೇನ್ ಮಾಡಬೇಕು? ಸಿಮಿಲರ್ ವ್ಯಾಲ್ಯೂನ ಅಷ್ಟೇ ಮಲ್ಟಿಪ್ಲೈ ಮಾಡಬೇಕು. ಸೊ 2 ಇಂಟು ಸೊ 2 ಮೈನಸ್ ಲ್ಯಾಂಬ್ಡಾ ಇಂಟು ಎಷ್ಟು ಬಂತು? 3 ಬಂತು. I ಡಾಟ್ I ಎಷ್ಟಾಗತ್ತೆ? 1 ಆಗುತ್ತೆ. ಪ್ಲಸ್ ನೆಕ್ಸ್ಟ್ ಈಗ j ಇಂಟು I ಮಾಡಕ್ಕಾಗಲ್ಲ, ಮಾಡ್ಬೋದು ಬಟ್ ಅದ್ರ ವ್ಯಾಲ್ಯೂ ಎಷ್ಟು ಬರ್ತದೆ? 0 ಇಂಟು ಎನಿಥಿಂಗ್ ಬಂತು? 0 ಬಂತು. k ಡಾಟ್ I ಇಟ್ ಈಸ್ ಆಲ್ಸೋ 0. ಸೊ ಇನ್ k ವ್ಯಾಲ್ಯೂ ಇಲ್ಲೇ ಇಲ್ಲ. ಎಸ್. ಸೊ ದೇರ್ ಫೋರ್ ಏನಾಗತ್ತಪ್ಪ ಅಂತಂದ್ರೆ ರಿಮೈನಿಂಗ್ ಏನ್ ವ್ಯಾಲ್ಯೂ ಬರ್ತದಲ್ಲ ಅದನ್ನಷ್ಟ ಬರೀರಿ. ಈಗ
ಸೊ ನೆಕ್ಸ್ಟ್ ಏನ್ ಬರ್ತದೆ, ಸೊ ಜೆ ಇಟ್ ಇಸ್ 2 ಪ್ಲಸ್ 2 ಲ್ಯಾಂಬ್ಡಾ ಇಂಟು ಎಷ್ಟು ಬಂತು, ಇಟ್ ಇಸ್ 1 ಬಂತು. ಯಾರು ನೋಡಿ ಮಲ್ಟಿಪ್ಲೈ ಮಾಡಿದ್ರೆ ಜೆ ಡಾಟ್ ಜೆ. ನೆಕ್ಸ್ಟ್ ಕೆ ಡಾಟ್ ಕೆ ಐತನ, ಇಲ್ಲ ಇಲ್ಲ, ಹಂಗಾದ್ರೆ ಇಷ್ಟ ವ್ಯಾಲ್ಯೂ ಬರ್ತದ. ಸೊ ದೇರ್ ಫಾರ್ ಈಕ್ವಲ್ ಏನ್ ಬಂತು 0. ಸೊ 3 ನ ಒಳಗೆ ಮಲ್ಟಿಪ್ಲೈ ಮಾಡಿದ್ರೆ 6 ಮೈನಸ್ 3 ಲ್ಯಾಂಬ್ಡಾ ಪ್ಲಸ್ 2 ಪ್ಲಸ್ 2 ಲ್ಯಾಂಬ್ಡಾ ಈಕ್ವಲ್ ಏನಾಯ್ತು 0. ಸೊ 2 ಲ್ಯಾಂಬ್ಡಾ ಮೈನಸ್ 3 ಲ್ಯಾಂಬ್ಡಾ, ಸೊ 6 ಪ್ಲಸ್ 2 ಎಷ್ಟಾಯ್ತು 8 ಬಂತು. 8 ಮೈನಸ್ ಲ್ಯಾಂಬ್ಡಾ equal to 0, therefore lambda equal to ಎಷ್ಟಾಗುತ್ತೆ 8 ಆಗುತ್ತೆ. ಸೊ ದಿಸ್ ವಾಟ್ ವೇವ್ ಇಟ್ಸ್ ವ್ಯಾಲ್ಯೂ. ಸೊ ಪ್ರಾಪರ್ಟಿನ ಅಂಡರ್ಸ್ಟ್ಯಾಂಡ್ ಮಾಡ್ಕೋರಿ, ಹೌದಾ. ಸೊ ಇದು ಏನಪ್ಪಾ ಅಂದ್ರೆ ಬೇಸಿಕ್ ಆಗಿ ನಿಮಗೆ ಸೊ ಡಾಟ್ ಪ್ರಾಡಕ್ಟ್ ಒಂದು ಪ್ರಾಪರ್ಟಿ ಮೇಲೆ ಏನಾಗತ್ತಪ್ಪ ಅಂದ್ರೆ ಒಂದು ಕ್ವಶನ್ ಕೇಳ್ಯಾರ. ಸೊ ಈ ತರದ ಕ್ವಶನ್ ಬರುವಂತ ಏನಾಗತ್ತಪ್ಪ ಅಂದ್ರೆ ಸಾಧ್ಯತೆಗಳು ಇರ್ತಾವೆ. ಸ್ವಲ್ಪ ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್ ನೋಡೋಣ, ನೆಕ್ಸ್ಟ್ ಕ್ವಶನ್ ನೋಡ್ರಿ ಈಗ. ಸೊ ಕಮ್ ಟು ದಿ ನೆಕ್ಸ್ಟ್ ಕ್ವಶನ್. ಸೊ ಹಿಯರ್ ಐ ಹ್ಯಾವ್, ಸೊ ಲೆಟ್ಸ್, ಸೊ ಇಲ್ಲಿ ಫೈಂಡ್ ದ ಯೂನಿಟ್ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ಈಚ್ ವೆಕ್ಟರ್. ಯಾವ ವೆಕ್ಟರ್ಗೆ ಎ ಪ್ಲಸ್ ಬಿ ಆಮೇಲೆ ಎ ಮೈನಸ್ ಬಿ ಏನಂದ್ರೆ ಇದಕ್ಕೇನದ ಪರ್ಪೆಂಡಿಕ್ಯುಲರ್ ಆಗಿ ಒಂದು ಯೂನಿಟ್ ವೆಕ್ಟರ್ ಆ ಯೂನಿಟ್ ವೆಕ್ಟರ್ ನ ಕ್ಯಾಲ್ಕುಲೇಟ್ ಮಾಡ್ರಿ ಅಂತ ಹೇಳಿಕತ್ತಾರ. ಹಂಗಾದ್ರೆ ಇಟ್ ಈಸ್ ದ ಪ್ರಾಪರ್ಟಿ ಆಫ್ ಯುವರ್ ಕ್ರಾಸ್ ಪ್ರಾಡಕ್ಟ್. ನೋಡ್ರಿ, ನಿಮ್ಗೆ ಡೈರೆಕ್ಟ್ ಆಗಿ ಕ್ವಶನ್ ಕೇಳೋದು ಆಲ್ಮೋಸ್ಟ್ ಕೇಳಂಗಿಲ್ಲ. ಏನಾಗತ್ತಪ್ಪ ಅಂದ್ರೆ ಇಂಡೈರೆಕ್ಟ್ ಆಗಿ ಕ್ವಶನ್ ನ ಕೇಳಾಗತ್ತ, ಹೌದಾ. ಹಂಗಾದ್ರೆ ನೀವು ಮಾಡ್ಬೇಕಾಗಿದೆ ಈಗ, ಸೊ ದರ್ ಇಸ್ ಅ ಯೂನಿಟ್ ವೆಕ್ಟರ್. ಆ ಯೂನಿಟ್ ವೆಕ್ಟರ್ ಕ್ಯಾಲ್ಕುಲೇಟ್ ಮಾಡಬೇಕು ಇನ್ ದ ಡೈರೆಕ್ಷನ್ ಆಫ್ ಪರ್ಪೆಂಡಿಕ್ಯುಲರ್ ಒಳಗಡೆ ಎ ಪ್ಲಸ್ ಬಿ ಮೇಲೆ ಎ ಮೈನಸ್ ಬಿ. ಮೊದಲು ಏನ್ ಮಾಡ್ರಿ, ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ರಿ. ಹಂಗಾದ್ರೆ ಎ ಪ್ಲಸ್ ಬಿ, ಸೊ ವೆಕ್ಟರ್ ಎ ವ್ಯಾಲ್ಯೂ ಬರ್ಕೊಡ್ರಿ. ಸೊ ಎ ಇಟ್ ಈಸ್ ಐ ಪ್ಲಸ್ ಜೆ ಪ್ಲಸ್ ಏನು ಕೆ ಅಂತ. ನೆಕ್ಸ್ಟ್ ವೆಕ್ಟರ್ ಬಿ ಈಕ್ವಲ್ ಟು ಇಟ್ ಈಸ್ ಐ ಪ್ಲಸ್ 2j ಆಮೇಲೆ ಪ್ಲಸ್ 3k. ಕ್ಲಿಯರ್? ಎಸ್. ಹಂಗಾದ್ರೆ ಎ ಪ್ಲಸ್ ಬಿ ವೆಕ್ಟರ್ ವ್ಯಾಲ್ಯೂ ಇವೆರಡನ್ನು ಆಡ್ ಮಾಡ್ರಿ. ಎಷ್ಟು ಮಂತ್ ವ್ಯಾಲ್ಯೂ, ಇಟ್ ಈಸ್ 2i, ಹೌದಾ. ನೆಕ್ಸ್ಟ್ ಇಟ್ ಈಸ್ 3j, ನೆಕ್ಸ್ಟ್ ಇಟ್ ಈಸ್ ಏನ್ ಬಂತು 4k ಬಂತು. ಸೊ ನೆಕ್ಸ್ಟ್ ವಾಟ್ ವಿ ಹ್ಯಾವ್, ಇಟ್ ಈಸ್ 4k ಅಂತ, 4k ಬಂತು. ನೆಕ್ಸ್ಟ್ ಸೊ ಎ ಮೈನಸ್ ಬಿ ವೆಕ್ಟರ್, ವೆಕ್ಟರ್ ಎ ಮೈನಸ್ ವೆಕ್ಟರ್ ಬಿ ಅಂತ ಹೇಳಿ. ಎ ಮೈನಸ್ ಬಿ ವೆಕ್ಟರ್ ಏನ್ ಬರ್ತದೆ, ಇವೆರಡು ಸಬ್ಟ್ರಾಕ್ಟ್ ಮಾಡ್ರಿ. ಐ ಮೈನಸ್ ಐ 0 ಆಯ್ತು. ನೆಕ್ಸ್ಟ್ ಜೆ ಮೈನಸ್ 2j, ಎಷ್ಟು ಬಂತು ವ್ಯಾಲ್ಯೂ, ಮೈನಸ್ ಜೆ ಬಂತು. ನೆಕ್ಸ್ಟ್ ಸೊ ಕೆ ಮೈನಸ್ 3k, ಇಟ್ ಈಸ್ ಮೈನಸ್ 2k ಬಂತು, ಹೌದಾ. ಇನ್ ನೆಕ್ಸ್ಟ್ ಸೊ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಪರ್ಪೆಂಡಿಕ್ಯುಲರ್ ವೆಕ್ಟರ್. ಹಂಗಾದ್ರೆ ಪರ್ಪೆಂಡಿಕ್ಯುಲರ್ ವೆಕ್ಟರ್ ಹೆಂಗ್ ಬರ್ತಪ್ಪ ಅಂತಂದ್ರೆ ಈ ಎರಡು ವೆಕ್ಟರ್ ಏನ್ ಬಂದಲ್ಲ ಇದ್ರದ್ದು ಕ್ರಾಸ್ ಪ್ರಾಡಕ್ಟ್ ತೆಗಿತೀರಿ, ಹೌದಾ. ಅಂದ್ರೆ ಏನು, ಎ ಪ್ಲಸ್ ಬಿ ಕ್ರಾಸ್ ಇಟ್ ಈಸ್ ಎ ಮೈನಸ್ ಬಿ, ಇವೆರಡು ವೆಕ್ಟರ್ ದ ಕ್ರಾಸ್ ಪ್ರಾಡಕ್ಟ್ ತೆಗಿತೀರಿ. ಅವಾಗ ಏನಾಗತ್ತಪ್ಪ ಅಂತಂದ್ರೆ ಒಂದು ವೆಕ್ಟರ್ ಬರುತ್ತೆ, ಅದೇನಾಗುತ್ತೆ, ಇಟ್ ಈಸ್ ದ perpendicular to what, both a and b ಏನಾಗುತ್ತಪ್ಪ ಅಂದ್ರೆ perpendicular ಆಗಿರ್ತದೆ, ಹೌದಾ. ಸೊ a ಕ್ರಾಸ್ b ಫಾರ್ಮುಲಾ ಏನು, ಇಟ್ ಈಸ್ i j k. ಎಸ್. ಸೊ ಇಲ್ಲಿ ಸ್ವಲ್ಪ ಲೈನಿಂಗ್ ಕರೆಕ್ಟ್ ಆಗಲ್ಲ, ಯಾಕಂದ್ರೆ ನಾನು ಬೋರ್ಡ್ ಮೇಲೆ ಬರೀತಿದ್ನಲ್ಲ, ಅದಕ್ಕೋಸ್ಕರ ಲೈನಿಂಗ್ ಸ್ವಲ್ಪ ಕರೆಕ್ಟ್ ಆಗಲ್ಲ ಇಲ್ಲಿ. ಎಸ್. ನೀವು ಎಕ್ಸಾಮ್ ಒಳಗಡೆ ಕರೆಕ್ಟ್ ಆಗಿ ಲೈನ್ ಡ್ರಾ ಮಾಡ್ರಿ, ಏನು ಒಂಥರ ಲೈನ್ ಆಫ್ ಇರ್ಬೇಕಿದ್ರೆ. ಓಕೆ ಫೈನ್. ಸೊ i j k. ನೆಕ್ಸ್ಟ್ ಏನಪ್ಪಾ ಅಂದ್ರೆ a1 a2 a3, ನೆಕ್ಸ್ಟ್ b1 b2 b3. ಹಂಗಾದ್ರೆ a1 a2 a3 ಅಂದ್ರೆ ಏನು, ಸೊ ದೀಸ್ ಆರ್ ದ ಸ್ಕೇಲಾರ್ ಕಾಂಪೋನೆಂಟ್ ಅಬ್ಟೆನ್ಡ್ ಬೈ a ಪ್ಲಸ್ ಬಿ. a ಪ್ಲಸ್ ಬಿ ಏನ್ ನಾವು ಅಬ್ಟೆನ್ ಮಾಡಿವಲ್ಲ, ಈ ವೆಕ್ಟರ್ ಸ್ಕೇಲಾರ್ ಕಾಂಪೋನೆಂಟ್ ಯಾವುದು 2 3 ಆಮೇಲೆ 4 ಅಂತ ಹೇಳಿ. ಸೊ b1 b2 b3 ಏನಾಗುತ್ತೆ, ಸಿಮಿಲರ್ಲಿ ಇಟ್ ಈಸ್ ಸೊ a ಮೈನಸ್ ಬಿ ಇಂದ ಬರುತ್ತೆ, ಹೌದಾ. ಸೊ ದೇರ್ ಫಾರ್ ವಿಚ್ ವ್ಯಾಲ್ಯೂ ಇಸ್ ಈಕ್ವಲ್ ಟು, ಇಟ್ ಈಸ್ ಡಿಟರ್ಮಿನೆಂಟ್ ಆಫ್ ಏನಾಗುತ್ತೆ, i ಇಟ್ ಈಸ್ j ಇಟ್ ಈಸ್ k ಆಯ್ತು. ಎಸ್. ಸೊ ದೇರ್ ಫಾರ್ ಸೊ ಇಟ್ಸ್ ವ್ಯಾಲ್ಯೂ, ಸೊ ವ್ಯಾಲ್ಯೂ ನೋಡ್ರಿ ಏನ್ ಬರುತ್ತೆ ಈಗ. ಸೊ 2 ಇಟ್ ಈಸ್ 3 ಇಟ್ ಈಸ್ 4, 0 ಇಟ್ ಈಸ್ ಮೈನಸ್ 1 ಇಟ್ ಈಸ್ ಮೈನಸ್ 2. ಇದು ಯಾಕೆ 0 ಬಂತ ಹೇಳ್ರಿ, ಬಿಕಾಸ್ ಆಫ್ ವೈ ಹಿಯರ್ ಐ ಕಾಂಪೋನೆಂಟ್ ಇಸ್ ಆಬ್ಸೆಂಟ್. ಸೊ ದೇರ್ ಫಾರ್ ಇಟ್ಸ್ ಸ್ಕೇಲಾರ್ ಕಾಂಪೋನೆಂಟ್ ಏನಾಗುತ್ತೆ 0 ಆಗುತ್ತೆ. ಸೊ ದೇರ್ ಫಾರ್ ಈ ಡಿಟರ್ಮಿನೆಂಟ್ ನ ಓಪನ್ ಮಾಡ್ರಿ. ಸೊ ಇಟ್ ಈಸ್ ಐ ಇಂಟು ಬ್ರಾಕೆಟ್, ಸೊ 3 ಇಂಟು 2 ಇಟ್ ಈಸ್ ಮೈನಸ್ 6. ಕ್ಲಿಯರ್? ಎಸ್. ನೆಕ್ಸ್ಟ್ ಮೈನಸ್, ಸೊ ಮೈನಸ್ 1 ಇಂಟು 4, ಮೈನಸ್ 4 ಆಲ್ರೆಡಿ ಮೈನಸ್ ಇರುತ್ತೆ, ಮೈನಸ್ ಇಂಟು ಮೈನಸ್ ಏನ್ ಬಂತು, ಪ್ಲಸ್ ಬಂತು, ಮೈನಸ್ ಜೆ ಇಂಟು ಬ್ರಾಕೆಟ್, ಮೈನಸ್ 2 ಇಂಟು 2 ಎಷ್ಟು ಬಂತು, ಮೈನಸ್ 4, 4 ಇಂಟು 0 ಇಟ್ ಈಸ್ 0, ಪ್ಲಸ್ ಕೆ ಇಂಟು ಬ್ರಾಕೆಟ್ ಇಟ್ ಈಸ್, ಸೊ ಮೈನಸ್ 2 ಇಂಟು 1 ಇಟ್ ಈಸ್ ಮೈನಸ್ 2, ನೆಕ್ಸ್ಟ್ 3 ಇಂಟು 0 ಇಟ್ ಈಸ್ 0 ಆಯ್ತು, ಹೌದಾ. ಸೊ ವಿಚ್ ಈಸ್ ಈಕ್ವಲ್ಸ್ ಟು 6 ಮೈನಸ್, ಸಾರಿ ಮೈನಸ್ 6 ಪ್ಲಸ್ 4 ಇಟ್ ಈಸ್ ಮೈನಸ್ 2. ಎಸ್. ಸೊ ಮೈನಸ್ 2 it is I, next it is plus 4 into n bantu j, next minus 2 into n bantu k bantu. So this is what we have, the cross product of a plus b amale a minus b, ಹೌದಾ. ಹಾಗಾದ್ರೆ ಈಗ ಏನ್ ಮಾಡಿದ್ವಿ, we are calculated a perpendicular vector in the direction of a plus b amale a minus b. ಈ ಎರಡು ವೆಕ್ಟರ್ ದ
ಪರ್ಪೆಂಡಿಕ್ಯುಲರ್ ಆಗಿ ಏನ್ ಮಾಡೇವಿ ಒಂದು ವೆಕ್ಟರ್ನ ಏನ್ ಮಾಡೇವಪ್ಪ ಅಂತಂದ್ರೆ ಕ್ಯಾಲ್ಕುಲೇಷನ್ ಮಾಡಿವಿ. ಆ ವೆಕ್ಟರ್ ನಾನು ಏನಂತ ತಗೊಳ್ತೀನಿ ಸಿ ಅಂತ ಹೇಳಿ. ಕ್ಲಿಯರ್? ಸೊ ಈ ವೆಕ್ಟರ್ ಏನ್ ಮಾಡೋದಿಲ್ಲ ಇದನ್ನ ಸಿ ಅಂತ ಕನ್ಸಿಡರ್ ಮಾಡ್ತೀನಿ. ಸೊ -2i ಈ ವ್ಯಾಲ್ಯೂ ಅಂತ. ಇನ್ ನೆಕ್ಸ್ಟ್ ಈಗ ಯೂನಿಟ್ ವೆಕ್ಟರ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಯೂನಿಟ್ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ವಾಟ್ ವೆಕ್ಟರ್ ಸಿ ಅಂತ ಹೇಳಿ. ಹಂಗಾದ್ರೆ ಯೂನಿಟ್ ವೆಕ್ಟರ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀರಿ ಈಗ? ಸೊ ಯೂನಿಟ್ ವೆಕ್ಟರ್ in the direction ವೆಕ್ಟರ್ ಸಿ ಅಂತ ಹೇಳಿ. ಹಂಗಾದ್ರೆ ವೆಕ್ಟರ್ ಸಿ ಹೆಂಗದಪ್ಪ ಅಂತಂದ್ರೆ ಇಟ್ ಇಸ್ ಪರ್ಪೆಂಡಿಕ್ಯುಲರ್ ಟು ವಾಟ್ a ಪ್ಲಸ್ ಬಿ ಆಮೇಲೆ a ಮೈನಸ್ ಬಿ ಏನದ ಪರ್ಪೆಂಡಿಕ್ಯುಲರ್ ಅದ. ಹಂಗಾದ್ರೆ ಸಿ ಕ್ಯಾಪ್ ಈಕ್ವಲ್ ಟು ವೆಕ್ಟರ್ ಸಿ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಸಿ ಅಂತ ಹೇಳಿ. ಹಂಗಾದ್ರೆ ಏನಾಗುತ್ತೆ ಈಗ ಸಿ ಕ್ಯಾಪ್ ವ್ಯಾಲ್ಯೂ ಇಟ್ ಇಸ್ -2i ಪ್ಲಸ್ 4j minus 2k. Clear? So divided by it is square root of it is so square values of your scalar component. ಎಷ್ಟು ಬಂತ ವ್ಯಾಲ್ಯೂ 4 plus 16 plus ಎಷ್ಟಾಯ್ತು 4 ಬಂತ. ನೆಕ್ಸ್ಟ್ ನೋಡ್ರಿ ಇದನ್ನ ಸಿಂಪ್ಲಿಫೈ ಮಾಡ್ಕೊಡ್ರಿ. ಸಿಂಪ್ಲಿಫೈ ಆದ್ರೆ ಏನಾಗುತ್ತೆ ವ್ಯಾಲ್ಯೂ ಬರುತ್ತೆ ಈಗ. ಸೊ ಇಲ್ಲಿ ಏನ್ ಮಾಡ್ರಿ 2 ಕಾಮನ್ ತೆಗೀರಿ. 2 ಕಾಮನ್ ತೆಗಿತ್ರಿ ಉಳಿತೇನು ಇಟ್ ಇಸ್ i plus 2j minus ಸಾರಿ ಇದು ಮೈನಸ್ ಐ ಪ್ಲಸ್ 2j ಮೈನಸ್ ಏನ್ ಬಂತು k ಬಂತು. ಸೊ ಡಿವೈಡೆಡ್ ಬೈ ಇಟ್ ಈಸ್ ಸ್ಕ್ವೇರ್ ರೂಟ್ ಆಫ್ ಇಟ್ ಈಸ್ 20 ಪ್ಲಸ್ ಎಷ್ಟು ಬಂತು 24 ಆಯ್ತಾ. ಸೊ therefore which is equals to 2 it is minus I plus 2j minus k. ಹೌದಾ? ಸೊ ಡಿವೈಡೆಡ್ ಬೈ 24 ನ ಏನಂತ ಬರೀತೀರಿ 2 ರೂಟ್ ಏನ್ ಬರೀತೀರಿ 6 ಅಂತ ಬರೀತೀರಿ. ಹೆಂಗ 24 ಏನಾಗತ್ತ 6 4 ಏನು 24 ಆಗತ್ತ. 4 ನ ಹೊರಗೆ ತಗೊಂಬರಿ 2 ಬಂತು. So therefore 2 ಏನಾಯ್ತು ಕ್ಯಾನ್ಸಲ್ ಆಯ್ತು. therefore ಲಾಸ್ಟ್ ಫೈನಲ್ ವ್ಯಾಲ್ಯೂ ಏನಾಗತ್ತಪ್ಪ ಅಂತಂದ್ರೆ ಇಟ್ ಈಸ್ minus I plus 2j minus k divided by it is root 6. So this is what we have the vector. ಯಾವ ವೆಕ್ಟರ್ ಯೂನಿಟ್ ವೆಕ್ಟರ್ ಅದ. ಸೊ ಯೂನಿಟ್ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ವಾಟ್ a ಪ್ಲಸ್ ಬಿ. ಅದ್ರ ಏನು ಪರ್ಪೆಂಡಿಕ್ಯುಲರ್ ಡೈರೆಕ್ಷನ್ ಒಳಗೆ ಬಿಡಬೇಕು a ಪ್ಲಸ್ ಬಿ ಆಮೇಲೆ a ಮೈನಸ್ ಬಿ ಅಂತ. ಕ್ಲಿಯರ್? ಎಸ್. ಸೊ ಮುಂದಿನ ಎಕ್ಸಾಂಪಲ್ ಹೋಗೋಣ ಈಗ. ಓಕೆ ಇನ್ನೊಂದು ಎಕ್ಸಾಂಪಲ್ ನೋಡ್ರಿ ಈಗ. 3 ವೆಕ್ಟರ್ಸ್ a b c satisfy the condition. ಹೌದಾ? ಈ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತದ. ಯಾವ ಕಂಡೀಷನ್ a plus b plus c is equal to what 0. ಹೌದಾ? ಇವ್ಯಾಲ್ಯುಯೇಟ್ ದ ಕ್ವಾಂಟಿಟಿ ಅಂದ್ರೆ ಏನು a dot b plus b dot c plus c dot a ವ್ಯಾಲ್ಯೂ ಏನಾಗುತ್ತೆ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡಬೇಕು. ಕೊಟ್ಟಿದ್ದೇನಪ್ಪ ಅಂದ್ರೆ ಇಫ್ ಮ್ಯಾಗ್ನಿಟ್ಯೂಡ್ ಆಫ್ a is 1 ಮ್ಯಾಗ್ನಿಟ್ಯೂಡ್ ಆಫ್ b is 4 ಅಂಡ್ ಮ್ಯಾಗ್ನಿಟ್ಯೂಡ್ ಆಫ್ 2 c ಏನದ 2 ಅಂತ ಹೇಳಿ. ಸೊ ಈ ಫಾರ್ಮ್ಯಾಟ್ ಒಳಗಡೆ ಕ್ವಶನ್ ಆಲ್ಮೋಸ್ಟ್ ಏನಾಗುತ್ತೆ ಒಂದು ಕ್ವಶನ್ ಕೇಳಿರ್ತಾರೆ. ಬಟ್ ನೋಡ್ರಿ ಯಾವುದು ಕ್ವಶನ್ ಕೇಳಿ ಈ ಫಾರ್ಮ್ಯಾಟ್ ಒಳಗಡೆ ಇದನ್ನ ಸಾಲ್ವ್ ಮಾಡೋ ವೇ ಮಾತ್ರ ಒಂದೇ ಇರ್ತದೆ. ಹೌದಾ? ಆಂಗಲ್ ಕೇಳಿ ಇದನ್ನ ಕೇಳಿ ಏನು ಕೇಳಿ ಹೌದಾ ಈ ಫಾರ್ಮ್ಯಾಟ್ ಒಳಗಡೆ. ಸೊ ಏನ್ ಮಾಡ್ತೀರಿ ಫಸ್ಟ್ ಏನ್ ಕೊಟ್ರಲ್ಲ ಅದನ್ನ ಬರ್ಕೊಡ್ರಿ. ವೆಕ್ಟರ್ a ಪ್ಲಸ್ ವೆಕ್ಟರ್ b ಪ್ಲಸ್ ಏನು ವೆಕ್ಟರ್ c. ಸೊ ಈಕ್ವಲ್ ಟು ವಾಟ್ ವಿ ಗೆಟ್ ಹಿಯರ್ ಸೊ 0 ವೆಕ್ಟರ್. ಅದರ್ವೈಸ್ ವಿ ಕ್ಯಾನ್ ಸೇ ದಟ್ 0 ಅಂತ ಬರೀಬಹುದು. ನಾ ಏನ್ ಮಾಡ್ತೀನಿ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡ್ತೀನಿ. ಸೊ ಸ್ಕ್ವೇರ್ ಆನ್ ಬೋತ್ ಸೈಡ್ ಮಾಡಿದ್ರೆ ಏನಾಗತ್ತಪ್ಪ ಅಂತಂದ್ರೆ ಇಟ್ ಈಸ್ ಸೊ ವೆಕ್ಟರ್ a plus vector b plus vector c. So both will what we have square it is so 0 vector as a square in ಬರುತ್ತೆ 0 vector ಆಗುತ್ತೆ. ಇನ್ ನೆಕ್ಸ್ಟ್ ಮುಂದೆ ಏನ್ ಮಾಡ್ತೀರಿ ಇದನ್ನ a plus b plus c whole square ಫಾರ್ಮುಲಾ ಏನ್ ಮಾಡ್ರಿ ಓಪನ್ ಮಾಡ್ರಿ. ಎಸ್. ಸೊ ಓಪನ್ ಮಾಡಿದ್ರೆ ವ್ಯಾಲ್ಯೂ ಏನಾಗುತ್ತೆ ಈಗ ಅದರ್ವೈಸ್ a plus b plus c whole square ಅನ್ನೋದಕ್ಕಿಂತನೂ a plus b plus c plus ಏನಾದ್ರೆ ವೆಕ್ಟರ್ ಏನ್ ಮಾಡ್ತೀರಪ್ಪ ಅಂತಂದ್ರೆ ಎರಡು ಸಲ ಬರ್ಕೊಂಡು ಅದನ್ನ ಮಲ್ಟಿಪ್ಲೈ ಮಾಡ್ತೀರಿ. ಡಾಟ್ ಪ್ರಾಡಕ್ಟ್ ನ ಅಪ್ಲೈ ಮಾಡ್ತೀರಿ. ಅವಾಗ ಆನ್ಸರ್ ಏನ್ ಬರುತ್ತಪ್ಪ ಅಂತಂದ್ರೆ ಇಟ್ ಈಸ್ a square it is b square ಆಮೇಲೆ ವೆಕ್ಟರ್ c square ಅಂತ. ಹೌದಾ? ಪ್ಲಸ್ ಸೊ 2 it is vector a dot b plus it is 2 vector b dot c plus 2 into vector c dot a ಅಂತ equal to what we have 0 vector. ಕ್ಲಿಯರ್? ಅದರ್ವೈಸ್ ವಿ ಕ್ಯಾನ್ ಸೇ ದಟ್ 0 ಅಂತ. ಹಂಗಾದ್ರೆ ಇಲ್ಲಿ ನೋಡ್ರಿ ಕ್ವಶನ್ ಒಳಗೆ ಏನದ a dot b b dot c ಆಮೇಲೆ c dot a. ಇಲ್ಲಿ ಬಂದೈತೆ ನಮ್ಗೆ a dot b b dot c ಆಮೇಲೆ c dot a ವ್ಯಾಲ್ಯೂ ಬಂದದ. ಕ್ಲಿಯರ್ ಅದ? ಹಂಗಾದ್ರೆ ಇದ್ರ ವ್ಯಾಲ್ಯೂ ಏನ್ ಬರೀತೀರಿ ಸೊ ಇಟ್ ಈಸ್ ಮ್ಯಾಗ್ನಿಟ್ಯೂಡ್ ಆಫ್ ಇಟ್ ಈಸ್ a ಇಟ್ಸ್ ಅ ಸ್ಕ್ವೇರ್ ಅಂತ. ಸೊ ಮ್ಯಾಗ್ನಿಟ್ಯೂಡ್ ಆಫ್ ಇಟ್ ಈಸ್ a ಸ್ಕ್ವೇರ್ ಅಂತ ಬರೀತೀರಿ. ಕ್ಲಿಯರಾ? a ಸ್ಕ್ವೇರ್ ಏನ್ ಬರೀತೀರಿ ಮ್ಯಾಗ್ನಿಟ್ಯೂಡ್ ಆಫ್ ಇಟ್ ಈಸ್ a ಸ್ಕ್ವೇರ್ ಅಂತ ಹೇಳಿ ಪ್ಲಸ್ b ಸ್ಕ್ವೇರ್ ವ್ಯಾಲ್ಯೂ ಮ್ಯಾಗ್ನಿಟ್ಯೂಡ್ ಆಫ್ b ಇಟ್ಸ್ ಅ ಸ್ಕ್ವೇರ್ ಅಂತ ಬರೀತೀರಿ. ಎಸ್. ನೆಕ್ಸ್ಟ್ ಸೊ ಪ್ಲಸ್ ಇಟ್ ಈಸ್ c ಸ್ಕ್ವೇರ್ ಏನ್ ಬಂತು ಈ 2 ನ ಕಾಮನ್ ತೆಗೀರಿ. 2 ಕಾಮನ್ ತೆಗೆದ್ರೆ ಏನಾಯ್ತು ಇಟ್ ಈಸ್ a ಡಾಟ್ b ಪ್ಲಸ್ ಇಟ್ ಈಸ್ b ಡಾಟ್ c ಪ್ಲಸ್ ಇಟ್ ಈಸ್ c ಡಾಟ್ a ಅಂತ ಆಯ್ತು ಈಕ್ವಲ್ ಟು ವಾಟ್ ವಿ ಹ್ಯಾವ್ 0 ವೆಕ್ಟರ್. ಹೌದಾ? ಸೊ a ಮ್ಯಾಗ್ನಿಟ್ಯೂಡ್ a ಸ್ಕ್ವೇರ್ ಮ್ಯಾಗ್ನಿಟ್ಯೂಡ್ a ವ್ಯಾಲ್ಯೂ ಕೊಟ್ಟಾನ 1 ಅದ. ಸೊ ಸಬ್ಸ್ಟಿಟ್ಯೂಟ್ ಮಾಡ್ರಿ 1 ಸ್ಕ್ವೇರ್
plus it is magnitude b value, it is 4 square plus it is 2 square plus another 2 into bracket. So it is a dot b plus b dot c plus it is c dot a ಅಂತ ಈಕ್ವಲ್ ಏನು ಬಂತು 0 ಬಂತು ಹೌದಾ. ಸೊ ಇದ್ರ ವ್ಯಾಲ್ಯೂ ಎಷ್ಟಾಗುತ್ತೆ ಈಗ ಚೆಕ್ ಮಾಡ್ರಿ. ಸೊ 1 square 1 plus 16 plus 4 ಎಷ್ಟಾಯ್ತು ವ್ಯಾಲ್ಯೂ, ಇಟ್ ಈಸ್ 21 plus ಎಷ್ಟಾಯ್ತು 2 ಬಂತು plus 2 into bracket it is a dot b plus it is b dot c plus it is c dot a ಅಂತ equal to what we get 0 ಹೌದಾ. ಸೊ equal to it is what we have 0 ಅಂತ ಹೇಳಿ. ಸ್ವಲ್ಪ ಇಲ್ಲಿ ಏರೋ ಮಾರ್ಕ್ ಬರೆಯೋದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ ಯಾಕಂದ್ರೆ ರೈಟಿಂಗ್ ಬೋರ್ಡ್ ಇರೋದ್ರಿಂದ ಸ್ವಲ್ಪ. ಓಕೆ, ಸೊ ಹಿಯರ್ ವಿ ಹ್ಯಾವ್ ಎಸ್ ನೆಕ್ಸ್ಟ್ ಹಾಗಾದ್ರೆ a dot b value plus vector b dot vector c value plus vector c dot it is vector a is equal to ಈ 21 ಈ ಸೈಡ್ ತಗೊಂಡ್ರೆ ಏನು ಬಂತು -21 divided by 2 ಬಂತು. ಸೊ ದಿಸ್ ವಾಟ್ ಇಟ್ಸ್ ಆನ್ಸರ್ ಇಸ್ ಹೌದಾ. ಸಿಂಪಲ್ ಆಗಿರುತ್ತೆ. ಈ ತರದ ಕ್ವಶನ್ ಬಂದ್ರೆ ಹೆದರ್ಕೊಳಕ್ ಹೋಗ್ಬೇಡ್ರಿ, ಇದೇನು ದೊಡ್ಡ ವಿಚಾರ ಇರಂಗಿಲ್ಲ. ಇಲ್ಲಿ ಏನ್ ಕೊಟ್ಟಿರ್ತಾರ ಇದನ್ನ ಸ್ಕ್ವೇರ್ ಮಾಡ್ಬೇಕು, ಅದನ್ನ ಏನ್ ಇವ್ಯಾಲ್ಯೂಯೇಟ್ ಮಾಡ್ಬೇಕಾಗತ್ತಲ್ಲ ಅದನ್ನ ಇವ್ಯಾಲ್ಯೂಯೇಟ್ ಮಾಡಿದ್ರೆ ಮುಗಿದೋಯ್ತು ಕೆಲಸ. ಯು ವಿಲ್ ಗೆಟ್ ಡೈರೆಕ್ಟ್ಲಿ ಏನಾಗುತ್ತೆ ಅಂದ್ರೆ ಆನ್ಸರ್ ಸಿಕ್ಬಿಡುತ್ತೆ. ಕ್ಲಿಯರ್. ನೆಕ್ಸ್ಟ್ ಕ್ವಶನ್ ನೋಡೋಣ ಈಗ. ಸೊ ಕಮ್ ಟು ದಿ ನೆಕ್ಸ್ಟ್ ಕ್ವಶನ್. ಸೊ ಐ ವಿಲ್ ಕಮ್ ಹಿಯರ್. ಯಾವುದೊಂದು ಕ್ವಶನ್ ಇತ್ತಲ್ಲ ಇಲ್ಲಿ. ಓಕೆ ಫೈನ್. ಸೊ ಹಿಯರ್ ವಿ ಅನದರ್ ಕ್ವಶನ್. If I plus j plus k, 2i plus 5j, 3i plus 2j minus 3k and I minus 6j plus k are position vectors of the point A, B, C, D. I know you know, sorry, ನಿಮ್ಗೆ ಗೊತ್ತಾದ position vector ಅಂದ್ರೆ ಏನು ಹೌದಾ. ಸೊ ಅದರ ಫಸ್ಟ್ ಇನಿಷಿಯಲ್ ಪಾಯಿಂಟ್ O ಇರುತ್ತೆ, ಆಮೇಲೆ ಎಂಡ್ ಪಾಯಿಂಟ್ ಏನಾಗುತ್ತೆ ಆ ಪಾಯಿಂಟ್ ಇರ್ತದೆ ಹೌದಾ. ಸೊ ಪೊಸಿಷನ್ ವೆಕ್ಟರ್ ಕೊಟ್ಟಿದ್ದಾರೆ, ಇಲ್ಲಿಂದ ಇಲ್ಲಿ ತನಕ ಏನದಪ್ಪ ಅಂದ್ರೆ A ಅಂತ ಹೇಳಿ OA ವೆಕ್ಟರ್ ಕೊಟ್ಟಾರ ಅಂತ ತಿಳ್ಕೊಂಬಿಡ್ರಿ. ಕ್ಲಿಯರ್ ಅದ. ಹಾಗಾದ್ರೆ ಏನ್ ಕ್ಯಾಲ್ಕುಲೇಟ್ ಮಾಡಿ, ದೆನ್ ಫೈಂಡ್ ದ ಕೊಸೈನ್ ಆಂಗಲ್ ಬಿಟ್ವೀನ್ AB ವೆಕ್ಟರ್ ಆಮೇಲೆ CD ವೆಕ್ಟರ್. ಅಂದ್ರೆ ನಾವೇನ್ ಮಾಡ್ಬೇಕು ಈಗ, ಮೊದಲು AB ವೆಕ್ಟರ್ ಕ್ಯಾಲ್ಕುಲೇಟ್ ಮಾಡಬೇಕು, ಆಮೇಲೆ CD ವೆಕ್ಟರ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಮೊದಲು ಏನ್ ಮಾಡ್ರಿ, ಏನ್ ಪಾಯಿಂಟ್ ಕೊಟ್ಟರಲ್ಲ ಅದ್ರ ವ್ಯಾಲ್ಯೂಗಳು ಬರ್ಕೋತೀವಿ ಬೈ ಯೂಸಿಂಗ್ ಇಟ್ಸ್ ಅ ಪೊಸಿಷನ್ ವೆಕ್ಟರ್. ಅಂದ್ರೆ ಏನು OA ವೆಕ್ಟರ್ ಕೊಟ್ಟಾರ ಅಂತ ಅನ್ಕೊಬಿಡೋಣ ಹೌದಾ. ಸೊ ಪಾಯಿಂಟ್ A ದ ಪೊಸಿಷನ್ ವೆಕ್ಟರ್ OA ವೆಕ್ಟರ್ ಈಕ್ವಲ್ ಟು ಏನ್ ಬಂತು I ಪ್ಲಸ್ J ಪ್ಲಸ್ ಇಟ್ ಈಸ್ K ಅಂತ ಆಯ್ತು. ನೆಕ್ಸ್ಟ್ ಸೊ OB ವೆಕ್ಟರ್ ಏನಪ್ಪಾ ಅಂತಂದ್ರೆ ಇಟ್ ಈಸ್ 2I ಪ್ಲಸ್ 5J ಹೌದಾ. ನೆಕ್ಸ್ಟ್ ಇಟ್ ಈಸ್ OC ವೆಕ್ಟರ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಬೇಕು ಈಗ ಹೌದಾ. ಸೊ OC ವೆಕ್ಟರ್ ನೋಡ್ರಿ, OC ವೆಕ್ಟರ್ ಏನಾಗತ್ತೆ ಈಗ, OC ವೆಕ್ಟರ್ ಥರ್ಡ್ ವೆಕ್ಟರ್ ನೋಡ್ರಿ. ಸೊ 3I ಪ್ಲಸ್ ಇಟ್ ಈಸ್ 2J ಆಮೇಲೆ ಮೈನಸ್ ಏನ್ ಬಂತು 3K ಬಂತು. ನೆಕ್ಸ್ಟ್ ಇಟ್ ಈಸ್ OD ವೆಕ್ಟರ್ ಅಂತ ತಗೊಂಡು ಪಾಯಿಂಟ್ D ದ OD ವೆಕ್ಟರ್ ಏನ್ ಬಂತು, ಇಟ್ ಈಸ್ I ಮೈನಸ್ 6J ಮೈನಸ್ ಏನಾಯ್ತು K ಬಂತು. ಸೊ ದೇರ್ಫೋರ್ ಮೊದಲು ಏನ್ ಮಾಡ್ರಿ, AB ವೆಕ್ಟರ್ ಕ್ಯಾಲ್ಕುಲೇಟ್ ಮಾಡ್ರಿ. ಸೊ AB ವೆಕ್ಟರ್, ಸೊ A ದಿಂದ B ತನಕ ಒಂದು ವೆಕ್ಟರ್ ಪಾಸ್ ಆಗುತ್ತೆ, ಅದ್ರ ವ್ಯಾಲ್ಯೂ ಏನಾಗುತ್ತೆ, ಇಟ್ ಈಸ್ OB ವೆಕ್ಟರ್ ಮೈನಸ್ ಏನು OA ವೆಕ್ಟರ್. ಕ್ಲಿಯರ್. ಸೊ ದೇರ್ಫೋರ್ OB ವೆಕ್ಟರ್ ಮೈನಸ್ OB ವೆಕ್ಟರ್. ಸೊ ಇಲ್ಲಿ OA ಅದ, ಇಲ್ಲಿ OB ಅದ. ಸೊ 2I ಇಟ್ ಈಸ್ 2I ಪ್ಲಸ್ 5J ಹೌದಾ. ನೆಕ್ಸ್ಟ್ ಮೈನಸ್ ಇಟ್ ಈಸ್ OB ಸಾರಿ OA ವೆಕ್ಟರ್, ಇಟ್ ಈಸ್ I ಪ್ಲಸ್ ಇಟ್ ಈಸ್ J ಪ್ಲಸ್ ಏನು K ಅಂತ ಹೇಳಿ. ಸೊ ಸಬ್ಸ್ಟ್ರಾಕ್ಟ್ ಮಾಡ್ರಿ, ಯು ವಿಲ್ ಗೆಟ್ ಯುವರ್ OB ವೆಕ್ಟರ್ 2I ಮೈನಸ್ J ಮೈನಸ್ I ಎಷ್ಟು ಬಂತು, I ಬಂತು 5J ಮೈನಸ್ J ಇಟ್ ಈಸ್ ಪ್ಲಸ್ 4J ಆಯ್ತು. ನೆಕ್ಸ್ಟ್ ಮೈನಸ್ K, ಸೊ K ಅಂತೂ ಇಲ್ಲ, ಸೊ ಮೈನಸ್ K ಬಂತು. ಇದೇನ್ ಬಂತು ನಿಮ್ದು AB ಇಟ್ ಈಸ್ ವೆಕ್ಟರ್ ಬಂತು. ನೆಕ್ಸ್ಟ್ ಏನ್ ಮಾಡ್ತೀರಿ, ಯು ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ಯುವರ್ CD ವೆಕ್ಟರ್. ಸೊ CD ವೆಕ್ಟರ್ ಕ್ಯಾಲ್ಕುಲೇಟ್ ಮಾಡ್ರಿ. CD ವೆಕ್ಟರ್ ಈಕ್ವಲ್ ಟು ಏನಾಗುತ್ತೆ, ಇಟ್ ಈಸ್ OD ವೆಕ್ಟರ್. ಫಸ್ಟ್ ಏನ್ ಮಾಡ್ತೀರಿ, OD ವೆಕ್ಟರ್ ಮಾಡ್ತೀರಿ, ಆಮೇಲೆ ಮೈನಸ್ OC ವೆಕ್ಟರ್ ಕ್ಯಾಲ್ಕುಲೇಟ್ ಮಾಡ್ತೀರಿ. ಸೊ ಈಗ ನೆನ್ಪಿಟ್ಕೊಡ್ರಿ, CD ಅಂತಂದ್ರೇನು ಮೊದಲ D ಆಮೇಲೆ C ಬರ್ಬೇಕು, C ಇಂದ D ತನಕ ಹೌದಾ. ಸೊ ದೇರ್ಫೋರ್ ಸೊ ಈ ವ್ಯಾಲ್ಯೂ ಡೈರೆಕ್ಟ್ ಆಗಿ ಬರೀತೀನಿ. ಸೊ I ಮೈನಸ್ 3I, ಅದರ್ವೈಸ್ ಬೇಡ, ನಿಮ್ಗೆ ಕನ್ಫ್ಯೂಷನ್ ಆಗೋದು ಬೇಡ, ಒಂದು ಎಕ್ಸ್ಟ್ರಾ ಸ್ಟೆಪ್ ಬರೀತೀನಿ. 6I ಮೈನಸ್ K ಬಂತ. ನೆಕ್ಸ್ಟ್ ಮೈನಸ್ ವ್ಯಾಲ್ಯೂ ಬರೀರಿ, ಇಟ್ ಈಸ್ 3I ಪ್ಲಸ್ ಇಟ್ ಈಸ್ 2J ಮೈನಸ್ ಏನ್ ಬಂತು 3K ಬಂತು. ಕ್ಲಿಯರ್. ಸೊ CD ವೆಕ್ಟರ್ ವ್ಯಾಲ್ಯೂ ನೋಡ್ರಿ, I ಮೈನಸ್ 3I ಎಷ್ಟು ಬಂತು, ಮೈನಸ್ 2I ಹೌದಾ. ನೆಕ್ಸ್ಟ್ ಮೈನಸ್ 6J ಮೈನಸ್ 2J ಎಷ್ಟು ಬಂತು, ಮೈನಸ್ 8J ಬಂತು ಹೌದಾ. ನೆಕ್ಸ್ಟ್
minus k, minus into minus it is plus, in ಬಂತು 2k ಬಂತು. Clear? Yes, so this is what we have our CD vector. ಮುಗಿತಾ? in next angle calculate ಮಾಡಬೇಕು, cosine angle between vector A and vector B. Therefore ಏನು ಬರ್ತದ? So therefore cos theta, so therefore cos theta equal to it is, so modulus of it is AB vector dot CD vector divided by it is, so magnitude of AB into magnitude of what we have CD. Same, you know, change ಏನಿಲ್ಲ. So next ಬರೀರಿ A vector value ಬರೀರಿ, AB vector value ನೋಡ್ರಿ ಏನಾಗತ್ತೆ value, AB vector it is I plus 4j minus k. Clear? Next dot it is minus 2I minus 8j plus 2k. Yes, so next divided by it is, so square root of AB magnitude, E vector AB the magnitude in ಬಂತು 1 square it is 1 plus 4 square it is 16 minus 1 square it is 1 ಬಂತು. Next square root of it is, so magnitude of CD ಎಷ್ಟು ಬಂತು minus 2 it is 4 ಬಂತ plus it is ಎಷ್ಟಾಯ್ತು 64 ಆಯ್ತು. Next it is ಎಷ್ಟು ಬಂತು plus 4 ಬಂತು. ಕ್ಲಿಯರ್? ಎಸ್, ಈಗ ಏನ್ ಮಾಡ್ರಿ ಮುಂದಿನ ವ್ಯಾಲ್ಯೂ ಮಾಡ್ರಿ ಸಿಂಪ್ಲಿಫೈ ಮಾಡ್ಕೊಂತ ಹೋಗ್ರಿ. ಸೊ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ ವ್ಯಾಲ್ಯೂ ನೋಡ್ರಿ ಈಗ. ಸೊ ಮೇಲಿಂದ ಏನ್ ಮಾಡ್ರಿ ಡಾಟ್ ಪ್ರಾಡಕ್ಟ್ ನ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ರಿ. ಸೊ ಡಾಟ್ ಪ್ರಾಡಕ್ಟ್ ಆಫ್ ದ ಟೂ ವೆಕ್ಟರ್ಸ್ ಫಾರ್ಮುಲಾ ಅಪ್ಲೈ ಮಾಡ್ರಿ, ಅವಾಗ ಏನಾಗುತ್ತೆ ವ್ಯಾಲ್ಯೂ ಬರುತ್ತೆ ನೋಡ್ರಿ. ಸೊ ಲೆಟ್ಸ್ ಡೂ ದ ಥಿಂಗ್ಸ್. ಹೌದಾ? ಸೊ ಐ ಡಾಟ್ ಐ ಎಷ್ಟು ಬಂತು 1 ಬಂತು, ಸೊ minus 2 ಆನ್ಸರ್ ಬಂತ. ನೆಕ್ಸ್ಟ್ 4 ಇಂಟು minus 8, ಸೊ 8 4 32 ಯಾವುದು -32. ನೆಕ್ಸ್ಟ್ minus 2. ಹೌದಾ? ಸೊ ಡಿವೈಡೆಡ್ ಬೈ ಇಟ್ ಈಸ್ ಸ್ಕ್ವೇರ್ ರೂಟ್ ಆಫ್ ಎಷ್ಟು ಬಂತು 18. ಕ್ಲಿಯರಾ? ಸೊ 6 ಪ್ಲಸ್ 17 ಆಮೇಲೆ 1 ಬಂತು. ನೆಕ್ಸ್ಟ್ ಇಲ್ಲೇನು ಬಂತು ಸ್ಕ್ವೇರ್ ರೂಟ್ ಆಫ್ ಇಟ್ ಈಸ್ 70 ಪ್ಲಸ್ 4 ಎಷ್ಟು ಬಂತು 74 ಬಂತು. ಕ್ಲಿಯರ್ ಆಯ್ತಾ? ಎಸ್, ಸೊ ದೇರ್ ಫೋರ್ ಮ್ಯಾಲಿದ ವ್ಯಾಲ್ಯೂ ನೋಡ್ರಿ ಈಗ. ಸೊ ಮೇಲ್ಗಡೆ ವ್ಯಾಲ್ಯೂ ನೋಡ್ರಿ. ಸೊ ಎಷ್ಟಾಗತ್ತೆ ಈಗ -2 -32 ಇಟ್ ಇಸ್ -36 ಡಿವೈಡೆಡ್ ಬೈ ರೂಟ್ 18 ಏನಂತ ಬರೀಬಹುದು, ಯು ಕ್ಯಾನ್ ರೈಟ್ ಇಟ್ ಈಸ್ ನೋಡ್ರಿ. ಸೊ ಇಟ್ ಈಸ್ 18 ಐತಲ್ಲ, ಅದು 9 ಇಂಟು 2 ಅಂತ ಬರೀಬಹುದೇ ನೋಡ್ರಿ. ಸೊ 9 ಇಂಟು ಏನು 2 ಅಂತ ಹೇಳಿ, ಸೊ ಸ್ಕ್ವೇರ್ ರೂಟ್ ಆಫ್ ಇಟ್ ಈಸ್ 74. ಸೊ 74 ನ ಏನಂತ ಬರೀತೀರಿ? ಸೊ ಕ್ಯಾನ್ ಐ ರೈಟ್ ಇಟ್ ಇಸ್ ಇನ್ ದ ಫಾರ್ಮ್ಯಾಟ್ ಆಫ್ ವೇಟ್ ಒಂದು ನಿಮಿಷ 37. ಓಕೆ, ಆಗದಿರೋ ವಿಚಾರ 74 ಡಿವೈಡೆಡ್ ಬೈ 6 ಮಾಡಿದ್ರು ಚೇಂಜ್ ಆಗಲ್ಲ. ಓಕೆ ಫೈನ್, ನೋಡ್ರಿ. ಓಕೆ, ಸೊ 74 ಆಸ್ ಇಟ್ ಈಸ್ ಹಂಗ ಬರ್ಕೊಡ್ರಿ. ಎಸ್, ಫ್ಯಾಕ್ಟರ್ ಆಗೋದು ಸ್ವಲ್ಪ ವೇಟ್ ಆಗಲಿ, ಲೇಟ್ ಆಗುತ್ತೆ, ಇಲ್ಲ ವಿಡಿಯೋ ಸ್ವಲ್ಪ ಲೆಂತ್ ಆಗೋದ್ರಿಂದ ಅದು ಹಂಗೆ ಇಡ್ತೀರಿ, ನೀವು ಆಮೇಲೆ ಬೇಕಾದ್ರೆ ರೆಡಿ ಮಾಡ್ಕೊಡ್ರಿ. ಸೊ ಮಾಡ್ಯುಲಸ್ ಇರೋದ್ರಿಂದ ಒಳಗಡೆ ಏನಾಗುತ್ತೆ ವ್ಯಾಲ್ಯೂ ಪ್ಲಸ್ ಬರ್ತೈತಿ. ಸೊ ಡಿವೈಡೆಡ್ ಬೈ ಇಟ್ ಈಸ್ 3 ರೂಟ್ 2. It is 74 na you can write in the format of 37 into 2 ಅಂತ ಬರೀಬಹುದು. ಸೊ 2 into 37 ಅಂತ ಬರೀಬಹುದು. ಹೌದಾ? ಈಗ ನೋಡ್ರಿ ಸಿಂಪ್ಲಿಫೈ ಮಾಡ್ಕೊಡ್ರಿ ಈಗ. ಸೊ 36 ಡಿವೈಡೆಡ್ ಬೈ ಈ ರೂಟ್ 2 ಇಂಟು ರೂಟ್ 2 ಏನಾಗುತ್ತೆ ಕ್ಯಾನ್ಸಲ್ ಆಗಿ ಹೋಗುತ್ತೆ. 3 ಇಂಟು 2 ಬಂತು, ರೂಟ್ ಆಫ್ ಎಷ್ಟಾಯ್ತು 37 ಉಳಿತು. ಕ್ಲಿಯರ್? ಯು ವಿಲ್ ರೈಟ್ ಹಿಯರ್, ಇಲ್ಲಿ ಬರೀತೀನಿ ಇಲ್ಲಿ. ಸೊ ಕಾಸ್ ಥೀಟಾ ಈಸ್ ಈಕ್ವಲ್ಸ್ ಟು, ನೋಡ್ರಿ ಮುಂದೆ ಸಿಂಪ್ಲಿಫೈ ಮಾಡ್ರಿ ಈಗ. ಸೊ 36 ಡಿವೈಡೆಡ್ ಬೈ ಇಟ್ ಈಸ್ 6 ಆಯ್ತು, ರೂಟ್ ಆಫ್ ಎಷ್ಟು ಬಂತು 37. ಸೊ 6 ಬಂದು 6 ದೇರ್ ಫೋರ್ ಕಾಸ್ ಥೀಟಾ ಈಕ್ವಲ್ ಟು 6 ಡಿವೈಡೆಡ್ ಬೈ ರೂಟ್ ಆಫ್ 37. ಅವರು ಆಂಗಲ್ ಕೇಳಿದ್ದು, ಸೊ ಕೋಸೈನ್ ಆಂಗಲ್ ಬಿಟ್ವೀನ್ ವೆಕ್ಟರ್ ಎ ಬಿ ಅಂಡ್ ಸಿ ಡಿ ಅಂತ ಹೇಳಿ. ಸೊ ಕಾಸ್ ಇನ್ವರ್ಸ್ ಆಫ್ ಏನ್ ಬರೀತೀರಿ 6 ಡಿವೈಡೆಡ್ ಬೈ ರೂಟ್ 37 ಅಂತ ಹೇಳಿ. ಸೊ ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರಲಿ ಎಲ್ಲಾ ವ್ಯಾಲ್ಯೂಗಳು ಏನ್ ಬರ್ತಾವಲ್ಲ ಅದು ಸ್ವಲ್ಪ ಕಾಸ್ ಇನ್ವರ್ಸ್ ಒಳಗೆ ಬರೆಯಕ್ಕೆ ಪ್ರಯತ್ನ ಮಾಡ್ರಿ, ಯಾಕಂದ್ರೆ ಅವ್ರು ಆಂಗಲ್ ಕೇಳಿದಾರಪ್ಪ ಅಂತಂದ್ರೆ ಹಂಗ ಬಿಡಕ್ ಹೋಗ್ಬಿಟ್ರಿ. ಹೌದಾ? ಸೊ another example here ಏನದ, ಶೋ ದಟ್ ದ ಪಾಯಿಂಟ್ಸ್ 2 3 4 -1 -2 1 ಆಮೇಲೆ 5 8 7 ಇರೋ ಕೋಲಿನಿಯರ್ ಅಂತ ಪ್ರೂವ್ ಮಾಡಬೇಕು. ಅಂದ್ರೆ ಏನು, ಇಟ್ ಇಸ್ ಅ ಪ್ರಾಪರ್ಟಿ ಆಫ್ ವಾಟ್ ಯುವರ್ ಡೈರೆಕ್ಷನ್ ಡಿಸ್ಟೆನ್ಸ್ ಡೈರೆಕ್ಷನ್ ಕೋಸೈನ್ ಮೇಲೆ ಏನಾಗಿದೆ ಒಂದು ಕ್ವಶನ್ ಕೇಳಿಕತ್ತಾನ. ಹೌದಾ? ಹಾಗಾದ್ರೆ ಈ ಪಾಯಿಂಟ್ ಕೋಲಿನಿಯರ್ ಇದ್ದಪ್ಪ ಅಂದ್ರೆ, ಕೋಲಿನಿಯರ್ ಮೀನಿಂಗ್ ಏನು, ಈ ಎಲ್ಲಾ ಪಾಯಿಂಟ್ಸ್ ಏನಾಗತ್ತಪ್ಪ ಅಂದ್ರೆ ಒಂದ ಲೈನ್ ಮೇಲೆ ಇರ್ತಪ್ಪ ಅಂತ ಹೇಳಿ. ಹೌದಾ? ಇಲ್ಲಿ ಪಾಯಿಂಟ್ ಎ ಅದ, ಇಲ್ಲಿ ಪಾಯಿಂಟ್ ಬಿ ಅದ, ಆಮೇಲೆ ಇಲ್ಲಿ ಪಾಯಿಂಟ್ ಸಿ ಅದ. ಹಾಗಾದ್ರೆ ಅದನ್ನ ತೋರಿಸ್ಬೇಕೀಗ. ಸೊ ಪಾಯಿಂಟ್ ಎ, ಪಾಯಿಂಟ್ ಬಿ ಆಮೇಲೆ ಪಾಯಿಂಟ್ ಸಿ, ಈ ಮೂರು ಪಾಯಿಂಟ್ ಕೋಲಿನಿಯರ್ ಆಗೈತಪ್ಪ ಅಂದ್ರೆ ಕಂಡೀಷನ್ ಏನು, ಎ ದಿಂದ ಬಿ ತನಕ ಒಂದು
ಅಲ್ಲ ವೆಕ್ಟರ್ ಬರುತ್ತಾ ಅಥವಾ ಒಂದು ಲೈನ್ ಬರುತ್ತಾ, ಬಿ ಇಂದ ಸಿ ತನಕ ಏನಾಗುತ್ತೆ ಇನ್ನೊಂದು ವೆಕ್ಟರ್ ಅಥವಾ ಲೈನ್ ಬರುತ್ತೆ. ಹೌದಾ? ಹಂಗಾದ್ರೆ ಎ ದಿಂದ ಬಿ ತನಕ ಒಂದು ಲೈನ್ ಬರತ್ತಪ್ಪ ಅಂತಂದ್ರೆ ಇದಕ್ಕೆ ಏನಾಗತ್ತವ ಡೈರೆಕ್ಷನ್ ರೇಷಿಯೋಸ್ ಇದ್ದೇ ಇರ್ತಾವ. ಇದಕ್ಕೂ ಏನಾಗತ್ತವ ಡೈರೆಕ್ಷನ್ ರೇಷಿಯೋಸ್ ಇದ್ದೇ ಇರ್ತಾವ. ಕ್ಲಿಯರ್ ಅದ? ಫಾರ್ ಎಕ್ಸಾಂಪಲ್ ಏನ್ ಅನ್ಕೊಂಡು ಡೈರೆಕ್ಷನ್ ರೇಷಿಯೋಸ್ ಆಫ್ ಎ ಬಿ, ಎ ಇಂದ ಬಿ ತನಕ ಏನದಪ್ಪ ಅಂದ್ರೆ A1 B1 C1 ಅಂತ ಹೇಳಿ. ಹೌದಾ? ನೆಕ್ಸ್ಟ್ ಡೈರೆಕ್ಷನ್ ರೇಷಿಯೋಸ್ ಆಫ್ ಬಿ ಸಿ ಏನದಪ್ಪ ಅಂತಂದ್ರೆ A2 B2 C2 ಅಂತ ಹೇಳಿ. ಹಂಗಾದ್ರೆ ಇವು ಕೋ ಲೀನಿಯರ್ ಇತ್ತಪ್ಪ ಅಂತಂದ್ರೆ ಅವಾಗ ಕಂಡೀಷನ್ ಏನಾಗತ್ತಪ್ಪ ಅಂದ್ರೆ ಸೊ A1 ಡಿವೈಡೆಡ್ ಬೈ A2, A1 ಡಿವೈಡೆಡ್ ಬೈ A2, wait a minute, A1 divided by it is A2 equals to so B1 divided by B2 ಆಮೇಲೆ C1 divided by C2. ಈ ರೇಷಿಯೋ ಏನಾಗಬೇಕು ಕಾನ್ಸ್ಟೆಂಟ್ ಇರಬೇಕು. ಅಂದ್ರೆ ಏನು ಈಕ್ವಲ್ ಟು ಒಂದು ವ್ಯಾಲ್ಯೂ ಬರ್ತದಲ್ಲ ಅದೇನಾಗಬೇಕು ಸೇಮ್ ಇರಬೇಕು. ಕ್ಲಿಯರಾ? ಎಸ್. ಹಂಗಾದ್ರೆ ಅದನ್ನ ತೋರ್ಸ್ ಅಂತ ಹೇಳಕತ್ತಾರ. ಹಂಗಾದ್ರೆ ಇಲ್ಲೊಂದು ಎಕ್ಸಾಂಪಲ್ ಐತಿ, ಸೇಮ್ ಎಕ್ಸಾಂಪಲ್ ಏನದ ಕೋಲಿನಿಯರ್ ಪ್ರಾಪರ್ಟಿ. ಇದನ್ನ ಏನ್ ಮಾಡ್ರಿ ನೀವು ಟ್ರೈ ಮಾಡ್ರಿ, ನಾ ಇದನ್ನ ಸಾಲ್ವ್ ಮಾಡ್ಕೊಡ್ತೀನಿ. ಹಂಗಾದ್ರೆ ಫಸ್ಟ್ ಪಾಯಿಂಟ್ ಎ ಅಂತ ಕನ್ಸಿಡರ್ ಮಾಡ್ರಿ. ಸೊ ಪಾಯಿಂಟ್ ಎ, ಸೊ ಪಾಯಿಂಟ್ ಎ ಏನದ ಇಟ್ ಈಸ್ 2 3 it is 4 ಅದ. ಸೊ ಪಾಯಿಂಟ್ ಬಿ ನೋಡ್ರಿ ಏನದ ವ್ಯಾಲ್ಯೂ ಇಟ್ ಈಸ್ -1 -2 it is 1 ಅಂತ ಐತಿ. ನೆಕ್ಸ್ಟ್ ಪಾಯಿಂಟ್ ಸಿ ವ್ಯಾಲ್ಯೂ ಇಟ್ ಈಸ್ 5 8 7. ಎಸ್. ಸೊ therefore ಹಂಗಾದ್ರೆ ಮೊದಲು ಏನ್ ಮಾಡ್ತೀರಿ ಡೈರೆಕ್ಷನ್ ರೇಷಿಯೋಸ್ ಆಫ್ ವಾಟ್ ಎ ಬಿ, ಡೈರೆಕ್ಷನ್ ರೇಷಿಯೋಸ್ ಆಫ್ ಎ ಬಿ ವ್ಯಾಲ್ಯೂ. ಎಸ್. ಸೊ ಫಾರ್ಮುಲಾ ಏನು ಇಟ್ ಈಸ್ x2 - x1 y2 - y1 ಆಮೇಲೆ z2 ಮೈನಸ್ ಏನು z1. ಕ್ಲಿಯರಾ? ಎಸ್. ಹಂಗಾದ್ರೆ ಇದು x2 y2 z2 ಆಯ್ತು. ಇದನ್ನ ಬಂತು x1 y1 z1. ಸೊ ಇದ್ರೊಳಗಡೆ ಇದನ್ನ ಸಬ್ಟ್ರಾಕ್ಟ್ ಮಾಡ್ರಿ. ಏನ್ ಬಂತು -1 -2 ಎಷ್ಟಾಗತ್ತೆ ವ್ಯಾಲ್ಯೂ ಇಟ್ ಈಸ್ -3. ನೆಕ್ಸ್ಟ್ -2 -3 ಇಟ್ ಈಸ್ -5. ನೆಕ್ಸ್ಟ್ 1 -4 ಎಷ್ಟು ಬಂತು -3 ಆಯ್ತು. ಹೌದಾ? ಸೊ ಡೈರೆಕ್ಷನ್ ರೇಷಿಯೋಸ್ ಆಫ್ ಏನ್ ಬಂತು ಎ ಬಿ ಬಂತು. ನೆಕ್ಸ್ಟ್ ಏನ್ ಮಾಡ್ರಿ ಸೊ ಡೈರೆಕ್ಷನ್ ರೇಷಿಯೋಸ್ ಆಫ್ ಬಿ ಸಿ. ಸೊ ಡೈರೆಕ್ಷನ್ ರೇಷಿಯೋಸ್ ಆಫ್ ಬಿ ಸಿ, ಬಿ ಇಂದ ಸಿ ತನಕ ಏನ್ ಮಾಡ್ರಿ ಡೈರೆಕ್ಷನ್ ರೇಷಿಯೋಸ್ ಕ್ಯಾಲ್ಕುಲೇಟ್ ಮಾಡ್ರಿ. ಸೇಮ್ ಥಿಂಗ್. ಸೊ x2 - x1 y2 - y1 z2 - z1. 5 - 1 ಸೊ ಮೈನಸ್ ಇಂಟು ಮೈನಸ್ ಏನ್ ಬಂತು ಪ್ಲಸ್ ಬಂತ. ಎಷ್ಟು ಬಂತು ವ್ಯಾಲ್ಯೂ 6 ಆಯ್ತು. ನೆಕ್ಸ್ಟ್ 8 - 2 ಸೊ ಮೈನಸ್ ಇಂಟು ಮೈನಸ್ ಏನ್ ಬಂತು 2 ಬಂತು. ಸೊ ಪ್ಲಸ್ ಆಯ್ತಾ therefore ಎಷ್ಟು ಬಂತು ವ್ಯಾಲ್ಯೂ 10. ನೆಕ್ಸ್ಟ್ 7 - 1 ಇಟ್ ಈಸ್ 6 ಆಯ್ತು. ಹೌದಾ? ಸೊ ದೀಸ್ ವ್ಯಾಲ್ಯೂ ಏನಪ್ಪಾ ಅಂತಂದ್ರೆ ದೀಸ್ ವ್ಯಾಲ್ಯೂ ಆರ್ ವಾಟ್ ವಿ ಹ್ಯಾವ್ ಇಟ್ ದೀಸ್ ಆರ್ A1 ಇಟ್ ಈಸ್ B1 ಆಮೇಲೆ C1 ಅಂತ. ಕ್ಲಿಯರಾ? ಎಸ್. ನೆಕ್ಸ್ಟ್ ದೀಸ್ ವ್ಯಾಲ್ಯೂ ವಾಟ್ ವಿ ಹ್ಯಾವ್ ಇಟ್ ಈಸ್ A2 ಆಮೇಲೆ B2 ಆಮೇಲೆ ಏನ್ ಬಂತು C2 ಅಂತ. ನೆಕ್ಸ್ಟ್ ಈಗ ಏನ್ ಮಾಡ್ತೀರಿ ಆ ಎರಡು ವ್ಯಾಲ್ಯೂನ ರೇಷಿಯೋ ಕ್ಯಾಲ್ಕುಲೇಟ್ ಮಾಡ್ಬೇಕು. ಈಗ ಆ ರೇಷಿಯೋ ಕರೆಕ್ಟ್ ಆಗಿ ಬಂತಪ್ಪ ಅಂದ್ರೆ ಏನಾಗತ್ತಪ್ಪ ಅಂತಂದ್ರೆ ಅವು ಕೋಲಿನಿಯರ್ ಆಗಿರ್ತಾವ, ಇಲ್ಲಾಂದ್ರೆ ಕೋಲಿನಿಯರ್ ಅಂತ ಹೇಳಿ ಆಗಿರಂಗಿಲ್ಲ. ಸೊ ನಾವು ಚೆಕ್ ಮಾಡ್ರಿ. ಸೊ ಈಗ if A, sorry, capital A, so A, B and C are collinear, then ಏನಾಗತ್ತಪ್ಪ ಅಂತಂದ್ರೆ -3 divided by 6 equal to it is -5 divided by 10 equal to -3 divided by 6. ಈ ಮೂರು ವ್ಯಾಲ್ಯೂದ ರೇಷಿಯೋ ಏನಾಗ್ತದೆ ಸೇಮ್ ಬರ್ತದೆ. ಚೆಕ್ ಮಾಡಿ ನೋಡ್ರಿ ಏನಾಗತ್ತೆ 3 1s 3 2s ಎಷ್ಟು ಬಂತ ವ್ಯಾಲ್ಯೂ 3 2s ಎಷ್ಟು ಬಂತ ವ್ಯಾಲ್ಯೂ ಇಟ್ ಈಸ್ -1 divided by 2 ಬಂತ. ಎಸ್. ನೆಕ್ಸ್ಟ್ which is equals to so 5 1s 5 2s ಎಷ್ಟು ಬಂತ ವ್ಯಾಲ್ಯೂ -1 divided by 2 equal to it is also same -1 by 2. ನೋಡ್ರಿ ರೇಷಿಯೋ ಏನದ ಸೇಮ್ ಅದ. ಹಾಗಾದ್ರೆ ರೇಷಿಯೋ ಸೇಮ್ ಐತಪ್ಪ ಅಂದ್ರೆ ನೀವೇನ್ ಹೇಳ್ತೀರಿ ಈಗ therefore A B ಅರೆ ಒಂದು ನಿಮಿಷ. ಓಕೆ. ಸೊ A B and C are collinear. ಹೌದಾ? ಸೊ ದೀಸ್ ಪಾಯಿಂಟ್ಸ್ ವಾಟ್ ವಿ ಹ್ಯಾವ್ ಕೋಲಿನಿಯರ್. ಅದನ್ನೇ ಪ್ರೂವ್ ಮಾಡಂತ ಹೇಳಿದ್ದು. ಸೊ ಇಷ್ಟು ನೀವು ಪ್ರೂವ್ ಮಾಡಿದ್ರೆ ಮುಗಿದೋಯ್ತು. ಅದೇನಾಗತ್ತೆ ಕೋಲಿನಿಯರ್ ಅಂತ ಆಗತ್ತೆ. ಮತ್ತೇನ್ ಮಾಡ್ಬೇಕು ಡೈರೆಕ್ಷನ್ ರೇಷಿಯೋಸ್ ಕ್ಯಾಲ್ಕುಲೇಟ್ ಮಾಡ್ಬೇಕು ಎರಡು ಲೈನ್. ಆಮೇಲೆ ಏನಾಗುತ್ತೆ ಕೋಲಿನಿಯರ್ ಪ್ರಾಪರ್ಟಿ ಏನಾಗತ್ತೆ ಪ್ರೂವ್ ಆಗತ್ತೆ. ಕ್ಲಿಯರ್ ಐತಿ?